ಹಾಯ್ ಗಾಯ್ಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 5th ಚಾಪ್ಟರ್ ಆದಂತಹ ಆರ್ಗನೈಸಿಂಗ್ ಅನ್ನೋ ಚಾಪ್ಟರ್ ನ ನಾವು ಅರ್ಥ ಮಾಡ್ಕೊಳ್ಳೋಣ. ಗೈಸ್, ಬಿಫೋರ್ ಜಂಪಿಂಗ್ ಟು ದ ಚಾಪ್ಟರ್ ನಾವು ಏನನ್ನ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ ಗೈಸ್, ನಾನು ಈಗಾಗಲೇ ನಿಮ್ಮ ಫಸ್ಟ್ 4th ಚಾಪ್ಟರ್ ಆದಂತಹ ಫಸ್ಟ್ ಚಾಪ್ಟರ್ ಯಾವ್ದು ಓದಿದಿರಾ? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರ್ ನ ಓದಿದಿರಾ. ಸೆಕೆಂಡ್ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರ್ ನ ನೋಡಿದಿರಾ. ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಎನ್ವೈರನ್ಮೆಂಟ್ ಅನ್ನ 3rd ಚಾಪ್ಟರ್ ನೋಡಿದಿರಾ. ಹಾಗೆ ಪ್ಲಾನಿಂಗ್ ಅನ್ನ 4th ಚಾಪ್ಟರ್ ನ ನೋಡಿದಿರಾ. ಈಗ ನಾವು ನಿಮ್ಮ 5th ಚಾಪ್ಟರ್ ಆದಂತಹ ಆರ್ಗನೈಸಿಂಗ್ ಅನ್ನೋ ಚಾಪ್ಟರ್ ಏನ್ ಹೇಳುತ್ತೆ ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಗೈಸ್, ಅದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಆಗಿ ಏನಂತಂದ್ರೆ ಈ ಚಾಪ್ಟರ್ ಇಂದ ನಿಮ್ಮ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಗೆ ಅಪಿಯರ್ ಆಗುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಅದಾದ್ಮೇಲೆ ಕಂಪ್ಲೀಟ್ ಆಗಿ ಕ್ಲಾಸಿಗೆ ಜಂಪ್ ಆಗ್ತಾ ಹೋಗೋಣ. ಹಾಗಾದ್ರೆ ಈ ಆರ್ಗನೈಸಿಂಗ್ ಅಂತಂದ್ರೆ ಏನು? ನಿಮ್ಗೆ ಮೀನಿಂಗ್ ಗೊತ್ತಿರ್ಬೋದೇನೋ. ಕನ್ನಡದಲ್ಲಿ ಆರ್ಗನೈಸಿಂಗ್ ಅಂತಂದ್ರೆ ಏನ್ ಹೇಳ್ತಾರೆ ಯೋಚನೆ ಮಾಡ್ತಾ ಇರಿ. ಮಾರ್ಕ್ಸ್ ಎಷ್ಟು ದಿನಕ್ಕೆ ಅಲರ್ಟ್ ಆಗುತ್ತೆ ಅಂತ ತಿಳ್ಕೊಂಡು ಆಮೇಲೆ ಅದನ್ನ ಫೋಕಸ್ ಮಾಡ್ತಾರೋಣ. ಗೈಸ್, ನಿಮ್ಗೆ ಈಗಾಗಲೇ ಐಡಿಯಾ ಇರುತ್ತೆ ಏನು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಪಾರ್ಟ್ A, B, C, D ಅಂತ ಅಂದ್ಬಿಟ್ಟು 4 ಪಾರ್ಟ್ ಇರುತ್ತೆ. ಪ್ರತಿಯೊಂದು ಪಾರ್ಟ್ಗೂ ಪ್ರತಿಯೊಂದು ಮಾರ್ಕ್ಸ್ ವೆಯ್ಟೇಜ್ ಇರ್ತಾ ಹೋಗುತ್ತೆ. ಅದು ಏನೇನ್ ವೆಯ್ಟೇಜ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಈಗ ಆ ವೇಟೇಜ್ ಪ್ರಕಾರ ನಿಮ್ಗೆ ಈ ಚಾಪ್ಟರ್ ಎಷ್ಟು ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಪಾರ್ಟ್ ಯಾವುದು? ಪಾರ್ಟ್ ಎ. ಪಾರ್ಟ್ ಎ ಲಿ ಬರ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ಕ್ವಶನ್ ಗಳಾಗಿರುತ್ತೆ? 1 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಇಲ್ಲಿ ನಿಮ್ಗೆ 2 ಕ್ವಶನ್ಸ್, 2 ಕ್ವಶನ್ಸ್ ಗಳು ಅಪಿಯರ್ ಆಗುತ್ತೆ. ಸೊ ಯು ಕ್ಯಾನ್ ಈಸಿಲಿ ಸ್ಕೋರ್ 2 ಮಾರ್ಕ್ಸ್. ಆಯ್ತಾ? 2 ಕ್ವಶನ್ ಕೇಳ್ತಾರೆ, ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವುದು? ಪಾರ್ಟ್ ಬಿ. ಪಾರ್ಟ್ ಬಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ನ ಕ್ವಶನ್ ಆಗಿರುತ್ತೆ? 2 ಮಾರ್ಕ್ಸ್ ನ ಕ್ವಶನ್ಸ್ ಆಗಿರುತ್ತೆ. ಇಲ್ಲಿ 1 ಕ್ವಶನ್ ಕೇಳ್ತಾರೆ, ಸೊ ನಿಮ್ಗೆ 2 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಹಾಗಾದ್ರೆ ಪಾರ್ಟ್ ಸಿ ಅಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಗಳನ್ನ ಕೇಳ್ತಾರೆ? ಪಾರ್ಟ್ ಸಿ ಅಲ್ಲಿ ಅಪಿಯರ್ ಆಗ್ತಕ್ಕಂತಹದ್ದು 4 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಸೊ ನಿಮ್ಗೆ ಅಲ್ಲಿ 1 ಕ್ವಶನ್ ಬರುತ್ತೆ. ಸೊ ಈಸಿಯಾಗಿ 4 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಹಾಗಾದ್ರೆ ಫೈನಲ್ ಪಾರ್ಟ್ ಯಾವುದು? ಪಾರ್ಟ್ ಬಿ. ಪಾರ್ಟ್ ಬಿ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಕೇಳೋದಿಲ್ಲ. ಬಟ್ ಪಾರ್ಟ್ ಡಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ಇಂದ ಆಗಿರುತ್ತೆ? 8 ಮಾರ್ಕ್ಸ್ ಇಂದ ಆಗಿರುತ್ತೆ. ಬಟ್ ನಿಮ್ಗೆ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಗಳು ಬರಲ್ಲ. ಈಗ ನಿಮ್ಗೆ ನೋಡೋಣ ಒಟ್ಟು ಈ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ ಗಳು ಅಪಿಯರ್ ಆಗ್ತಿದೆ? 4 ಕ್ವಶನ್ಸ್ ಅಪಿಯರ್ ಆಗುತ್ತೆ. ಸೊ ಫೈನಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 8 ಮಾರ್ಕ್ಸ್ ಗೆ ಈ ಚಾಪ್ಟರ್ ಇಂದ ನಿಮ್ಗೆ ಕವರ್ ಆಗ್ತಾ ಹೋಗುತ್ತೆ. ಹಾಗಾಗಿ ತುಂಬಾ ಸಿಂಪಲ್ ಆಗಿದೆ ಕಾನ್ಸೆಪ್ಟ್, ಅರ್ಥ ಮಾಡ್ಕೊಳ್ತಾ ಹೋಗಿ. ಆಗ್ಲೇ ಕೇಳಿದೆ ನಾನು ಏನು ಆರ್ಗನೈಸಿಂಗ್ ಅಂತಂದ್ರೆ ಕನ್ನಡದಲ್ಲಿ ಅಂತ. ಯೋಜನೆ. ಹೌದಾ? ಏನ್ ಯೋಜನೆ ಮಾಡ್ತಕ್ಕಂತಹದ್ದು? ಒಂದು ಪ್ಲಾನ್ ಆಗಿರುತ್ತೆ. ಕರೆಕ್ಟಾ? ನೀವು 4th ಚಾಪ್ಟರ್ ಅಲ್ಲಿ ಕಲ್ತಿದ್ರಿ. ಪ್ಲಾನ್ ಅಂತಂದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ಫ್ರೇಮ್ ವರ್ಕ್ ಅಂತಹದ್ನೇ ಪ್ಲಾನ್ ಅಂತ ಅನ್ಕೊಂಡ್ರಿ. ಈ ಚಾಪ್ಟರ್ ಅಲ್ಲಿ ಆರ್ಗನೈಸಿಂಗ್ ಅಂತಂದ್ರೆ ಪ್ಲಾನ್ ನೆಕ್ಸ್ಟ್ ಸ್ಟೆಪ್ ಆದಂತಹ ಆರ್ಗನೈಸಿಂಗ್ ನ ನೀವು ಅರ್ಥ ಮಾಡ್ಕೊಳ್ತಾ ಇದೀರಾ. ಈಗ ಪ್ಲಾನ್ ಏನೋ ಮಾಡಾಯ್ತು, ಏನೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂತ. ಅದಕ್ಕೆ ಏನೇನ್ ಬೇಕಾಗುತ್ತೆ? ನಿಮ್ಗೆ ಮನಿ ಬೇಕಾಗುತ್ತೆ, ಮೆಟೀರಿಯಲ್ ಬೇಕಾಗುತ್ತೆ, ಮೆನ್ ಬೇಕಾಗುತ್ತೆ. ಅವನ್ನೆಲ್ಲಾನು ಒಂದ್ ಕಡೆ ಇದ್ದಾಗ ಮಾತ್ರ ತಾನೇ ಆರ್ಗನೈಸ್ ಮಾಡಿ ನೆಕ್ಸ್ಟ್ ಮಾಡ್ಲಿಕ್ಕಾಗುತ್ತೆ, ಕೆಲಸ ಮುಂದುವರ್ಸೋದು. ಹಾಗಾಗಿ ಆರ್ಗನೈಸಿಂಗ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ಆರ್ಗನೈಸಿಂಗ್ ಅಂತ ಅನ್ನೋದ್ರದ್ದು ಮೀನಿಂಗ್ ಏನು ಅನ್ನೋದನ್ನ ಫಸ್ಟ್ ನೋಡ್ಕೊಬಿಡೋಣ. ಏನು ಆರ್ಗನೈಸಿಂಗ್? ಆರ್ಗನೈಸಿಂಗ್ ಇಸ್ ಎ ಪ್ರೋಸೆಸ್ ವಿಚ್ ಕೋಆರ್ಡಿನೇಟ್ಸ್ ಹ್ಯೂಮನ್ ಎಫರ್ಟ್ಸ್. ಏನ್ ಹೇಳ್ತಾ ಇದೆ? ಹ್ಯೂಮನ್ ಎಫರ್ಟ್ಸ್ assembles resources and integrate both into a unified whole to be utilized for achieve specific objectives. ಏನಿರುತ್ತೆ? ಪ್ರತಿಯೊಂದು ಆರ್ಗನೈಸೇಷನ್ಗೂ ಒಂದು ಆಬ್ಜೆಕ್ಟ್ ಇರುತ್ತೆ. ಪ್ರಾಫಿಟ್ ಮಾಡ್ಬೇಕು ಅಂತ ಅನ್ನೋದು, ಎಕ್ಸ್ಪಾನ್ಷನ್ ಮಾಡ್ಬೇಕಾಗಿರೋದು ಅಂತ ಅನ್ನೋದು, ಹೊಸ ಬ್ರಾಂಚ್ ಗಳನ್ನ ಓಪನ್ ಮಾಡ್ಬೇಕಾಗಿರೋಂತಹದ್ದು, ಎಂಪ್ಲಾಯ್ಮೆಂಟ್ ಜನರೇಷನ್ ನ ಜಾಸ್ತಿ ಮಾಡ್ಬೇಕಾಗಿರೋಂತಹದ್ದು. ಸೊ ಈ ತರ ಪ್ರತಿಯೊಂದು ಆರ್ಗನೈಸೇಷನ್ಗೂ ಅದರದೇ ಆದಂತಹ ಸೆಟ್ ಆಫ್ ಗೋಲ್ಸ್ ಗಳೇ ಇರುತ್ತೆ. ಆ ಸೆಟ್ ಆಫ್ ಗೋಲ್ಸ್ ಗಳು ಫುಲ್ಫಿಲ್ ಆಗ್ಬೇಕು ಅಂತಂದ್ರೆ ಏನಿರ್ಬೇಕು ನೋಡಿ, ಇಲ್ಲಿ ಹ್ಯೂಮನ್ ರಿಸೋರ್ಸ್ ಬೇಕಾಗತ್ತೆ. ಮತ್ತೆ ಅದಕ್ಕೆ ಬೇಕಾಗಿರೋಂತಹದ್ದೇನು? ಅಸೆಂಬಲ್ ರಿಸೋರ್ಸಸ್. ಏನ್ ಮಾಡುತ್ತೆ ಆರ್ಗನೈಸಿಂಗ್? ಏನಾಗುತ್ತೆ? ಅದೊಂದು ಪ್ರೋಸೆಸ್ ಅಂತಂದ್ರೆ ಅದೊಂದು ವಿಧಾನ. ಅದರಲ್ಲಿ ಹ್ಯೂಮನ್ ಎಫರ್ಟ್, ಮನುಷ್ಯರು ಯಾವ್ದೋ ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾರು ಬೇಕಾಗುತ್ತೆ? ಹ್ಯೂಮನ್ ರಿಸೋರ್ಸ್ ಬೇಕಾಗುತ್ತೆ. ಅಲ್ಲ, ಎಂಪ್ಲಾಯೀಸ್ ಅಥವಾ ಸ್ಟಾಫ್ ಅಥವಾ ವರ್ಕರ್ಸ್ ಬೇಕಾಗುತ್ತೆ. ಅವ್ರನ್ನ ಮತ್ತೆ ಬೇಕಾದಂತಹ ಮೆಟೀರಿಯಲ್ ಗಳನ್ನ ಎಲ್ಲವನ್ನ ಒಂದು ಕಡೆ ಸೇರಿಸಿ ಇಂಟಿಗ್ರೇಟ್ ಅಂತಂದ್ರೆ ಏನು? ಒಂದ್ ಕಡೆ ಬಂದು ಬೋತ್ ಇಂಟು ಎ ಯೂನಿಫೈಡ್ ವರ್ಕ್ ಟು ಬಿ ಯುಟಿಲೈಸ್ಡ್ ಫಾರ್ ಅಚೀವಿಂಗ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್. ಆರ್ಗನೈಸೇಷನ್ ನ ಆಬ್ಜೆಕ್ಟಿವ್ ಏನಿದೆ, ಮೆನ್ ಮತ್ತೆ ಇನ್ನ ಅಸೆಂಬಲ್ ಮಾಡ್ಬೇಕಾಗಿರಂತಹ ರಿಸೋರ್ಸ್ ಗಳನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಮಾಡ್ತಕ್ಕಂತಹದ್ದೇ ಆರ್ಗನೈಸಿಂಗ್ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಮೀನಿಂಗ್ ನಿಮ್ಗೆ ಅರ್ಥ ಆಯ್ತು. ಹಾಗಾದ್ರೆ
ಆರ್ಗನೈಸಿಂಗ್ ಡೆಫಿನೇಷನ್ ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು ಹೇಳೋಣ. ಮೀನಿಂಗ್ ಅಂತಂದ್ರೆ ಅದು ಏನ್ ಉತ್ತರಿಸುತ್ತೆ ಅಂತ ಅಂದ್ಬಿಟ್ಟು, ಡೆಫಿನೇಷನ್ ಅಂತಂದ್ರೆ ವ್ಯಾಖ್ಯಾನ ಅಂತ ಅಂದ್ಬಿಟ್ಟು, ಯಾರು ಒಬ್ರು ಸ್ಪೆಸಿಫಿಕ್ ಆಗಿ ಒಬ್ರು ಪರ್ಸನ್ ಅದ್ರ ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು ಅವ್ರ ವರ್ಡಿಂಗ್ಸ್ ಅಲ್ಲಿ ಹೇಳ್ತಾರೆ, ಅದನ್ನ ವ್ಯಾಖ್ಯಾನ ಅಥವಾ ಡೆಫಿನೇಷನ್ ಅಂತ ಅಂತಾರೆ. ಹಾಗಾದ್ರೆ ಆರ್ಗನೈಸಿಂಗ್ ಡೆಫಿನೇಷನ್ ಏನು ಅಂತ ಹೇಳೋಣ. ಅಕಾರ್ಡಿಂಗ್ ಟು ದ ಹೈಮನ್, ಥಿಯೋ ಹೈಮನ್, ಇವರು ಥಿಯೋ ಹೈಮನ್ ಪ್ರಕಾರ ಆರ್ಗನೈಸಿಂಗ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇವರೇ ಥಿಯೋ ಹೈಮನ್ ಆಗಿದ್ದಾರೆ. ಓಕೆನಾ, ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ. ಇವರು ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಬಹಳಷ್ಟು ರಿಸರ್ಚ್ ಗಳನ್ನ ಮಾಡಿದ್ದಾರೆ. ಓಕೆನಾ, ಸೊ ಇವರು ಆರ್ಗನೈಸಿಂಗ್ ಬಗ್ಗೆ ಏನನ್ನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಆರ್ಗನೈಸಿಂಗ್ ಇಸ್ ದ ಪ್ರೋಸೆಸ್ ಆಫ್ defining and grouping the activities of the enterprises and establishing authority relationship among them. ಏನ್ ಹೇಳ್ತಾ ಇದ್ರೆ, ಆರ್ಗನೈಸಿಂಗ್ ಇಸ್ ದ ಪ್ರೋಸೆಸ್, ಅದೊಂದು ಪ್ರೋಸೆಸ್ ಆಗಿದೆ, ಏನಂತಂದ್ರೆ ಕೆಲಸ ಆಗಿದೆ, ಒಂದು ಜಾಯಿಂಟ್ ಆಗಿ ಮಾಡ್ತಕ್ಕಂತಹದ್ದಾಗಿದೆ. ಡಿಫೈನಿಂಗ್ ಅಂಡ್ ಗ್ರೂಪಿಂಗ್ ದ ಆಕ್ಟಿವಿಟೀಸ್ ಆಫ್ ಎಂಟರ್ಪ್ರೈಸಸ್, ಏನ್ ಹೇಳ್ತಾ ಇದೆ, ಯಾವ್ದು ಕೆಲಸ ಇದೆ ಅನ್ನೋದನ್ನ ಡಿಫೈನ್ ಮಾಡ್ಬೇಕು, ಅದು ಏನ್ ಕೆಲಸ ಮಾಡ್ಬೇಕು ಅನ್ನೋದು. ಹಾಗೆ ಆ ಕೆಲಸವನ್ನ ಗ್ರೂಪ್ ಮಾಡ್ಬೇಕು. ಈಗ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಅಕೌಂಟ್ಸ್ ಅವ್ರು ಮಾಡ್ಬೇಕು, ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವರು ಮಾಡ್ಬೇಕು, ಅಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ವರ್ಕ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮಾಡ್ಬೇಕು. ಹೀಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಇರುತ್ತೆ. ಅದನ್ನ ಗ್ರೂಪ್ ಮಾಡಿ ಅದಾದ್ಮೇಲೆ ಆಕ್ಟಿವಿಟೀಸ್ ಆಫ್ ದ ಎಂಟರ್ಪ್ರೈಸ್ ಅಂಡ್ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಶನ್ಶಿಪ್ ಅಮಾಂಗ್ ದೆಮ್, ಆ ಕೆಲಸವನ್ನ ಮಾಡ್ತಕ್ಕಂತಹ ಯಾರು ಇರ್ತಾರೆ ಅವರು ಮತ್ತೆ ಅಲ್ಲಿ ಇರ್ತಕ್ಕಂತಹವ್ರಿಗೆ ರಿಲೇಶನ್ಶಿಪ್ ನ ಮಾಡ್ತಕ್ಕಂತಹದ್ದೇ ಆರ್ಗನೈಸಿಂಗ್ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ರೆ. ಅರ್ಥ ಆಯ್ತಾ? ಅಕಾರ್ಡಿಂಗ್ ಟು ಥಿಯೋ ಹೈಮನ್ ಏನಂತಂದ್ರೆ, ಆರ್ಗನೈಸಿಂಗ್ ಅಂತ ಅನ್ನೋದು ಪ್ರೋಸೆಸ್, ಅಲ್ಲಿ ಯಾವ ಕೆಲಸ ಆಗ್ಬೇಕು ಮತ್ತೆ ಏನ್ ಕೆಲಸ ಆಗ್ಬೇಕು ಅನ್ನೋದನ್ನ ಆ ಗ್ರೂಪ್ ಮಾಡ್ತಾರೆ. ಯಾವ ಕೆಲಸಗಳು ಎಷ್ಟಿದೆ ಅನ್ನೋದು ಫಸ್ಟ್ ಅದ್ರದ್ದು ಯಾವ ಕೆಲಸಗಳು ಏನಿದೆ ಅಂತ ಅಂದ್ಬಿಟ್ಟು ಅದ್ರ ಡೆಫಿನೇಷನ್ ಕೊಡ್ತಾ ಹೋಗೋದು, ಇಂತಿಂತ ಕೆಲಸ ಆಗ್ಬೇಕು ಅಂತ. ಅದನ್ನ ಆ ಗ್ರೂಪ್ ಪ್ರಕಾರ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬೇಕು ಅನ್ನೋದನ್ನ ನೋಡ್ತಕ್ಕಂತಹದ್ದು ಯಾವುದೋ ಒಂದು ಆರ್ಗನೈಸೇಷನ್ ಆಗ್ಬೇಕಾಗಿರೋಂಥದ್ದು. ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಶನ್ಶಿಪ್ ಅಮಾಂಗ್ ದೆಮ್, ಏನು ಒಂದ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಕೆಲಸನ ಯಾರ್ಯಾರು ಹೇಗ್ ಮಾಡ್ಬೇಕು, ಆ ರಿಲೇಶನ್ಶಿಪ್ ಹೇಗಿರ್ಬೇಕು ಅಂತ ಅಂದ್ಬಿಟ್ಟು. ಅಥಾರಿಟಿ ಈಗ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಇರುತ್ತೆ, ಅವರಲ್ಲಿ ಹೇಗ್ ಮಾಡ್ಕೊಂಡು ಹೋಗ್ಬೇಕು ಆರ್ಗನೈಸಿಂಗ್ ಪ್ರಕಾರ ಅಂತ ಹೇಳದ್ನೆ ಆರ್ಗನೈಸಿಂಗ್ ಅಂತ ಹೇಳ್ತಾರೆ ಅನ್ನೋದ್ಬಿಟ್ಟು ಥಿಯೋ ಹೈಮನ್ ಅವರು ಹೇಳ್ತಾರೆ. ಸೊ ನಿಮಗೆ ಮೀನಿಂಗ್, ಆರ್ಗನೈಸಿಂಗ್ ಅಂದ್ರೆ ಮೀನಿಂಗ್ ಮತ್ತೆ ಡೆಫಿನೇಷನ್ ಅರ್ಥ ಆಯ್ತು. ಹಾಗಾದ್ರೆ ಈ ಆರ್ಗನೈಸಿಂಗ್ ನಡಿಬೇಕು ಅಂತಂದ್ರೆ ಯಾವ ತರದ ಸ್ಟೆಪ್ಸ್ ಗಳಿದೆ ಅಂತಂದ್ಬಿಟ್ಟು ನೋಡ್ತಾ ಹೋಗೋಣ. ಫಸ್ಟ್ ಗೈಸ್, ಇದು ನಿಮ್ಗೆ 4 ಮಾರ್ಕ್ಸಿಗೆ ಕೇಳ್ತಕ್ಕಂತಹ ಚಾನ್ಸಸ್ ಗಳು ತುಂಬಾ ಇರುತ್ತೆ. ಹಾಗಾಗಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ದೇರ್ ಆರ್ 4 ಸ್ಟೆಪ್ಸ್ ಇನ್ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್. ಈ ಆರ್ಗನೈಸಿಂಗ್ ಅಲ್ಲಿ 4 ಸ್ಟೇಜ್ಗಳು ಅಥವಾ ಸ್ಟೆಪ್ಸ್ ಗಳು ಇದೆ ಅಂತಂತಾರೆ. ಹಾಗಾದ್ರೆ 4 ಸ್ಟೆಪ್ಸ್ ಗಳು ಯಾವ್ದು ಅಂತ ಅಂದ್ಬಿಟ್ಟು ಫಸ್ಟ್ ನೋಡೋಣ. ಸಿ ಗೈಸ್, ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್ ಫಸ್ಟ್ ಇದು. ಸೆಕೆಂಡ್ ಯಾವುದು ಅಂತಂದ್ರೆ ಡಿಪಾರ್ಟ್ಮೆಂಟಲೈಸೇಷನ್. ಥರ್ಡ್ ಒನ್ ಅಸೈನಿಂಗ್ ಆಫ್ ಡ್ಯೂಟಿ. ಹಾಗೆ ಫೋರ್ತ್ ಸ್ಟೆಪ್ಸ್ ಯಾವುದು ಅಂತಂದ್ರೆ ಎಸ್ಟಾಬ್ಲಿಷಿಂಗ್ ರಿಪೋರ್ಟಿಂಗ್ ರಿಲೇಶನ್ಶಿಪ್. ಸೊ ಈ 4 ಏನೋ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ನ ಸ್ಟೇಜಸ್ ಅಥವಾ ಸ್ಟೆಪ್ಸ್ ಆಗಿದೆ ಅಂತ ಅಂದ್ಬಿಟ್ಟು 4 ಮಾರ್ಕ್ಸ್ ಕೇಳಿದಾಗ ನೀವು ಆರ್ಗನೈಸಿಂಗ್ ಅಂತಂದ್ರೆ ಏನು, ಮೀನಿಂಗ್, ಡೆಫಿನೇಷನ್, ಫೀಚರ್ ನ ಬರೆದು ಅದಾದ್ಮೇಲೆ ಸ್ಟೆಪ್ಸ್ ಗಳನ್ನ ಪಾಯಿಂಟ್ ಅಲ್ಲಿ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ 4 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಹಾಗಾದ್ರೆ ಫಸ್ಟ್ ಸ್ಟೆಪ್ಸ್ ಯಾವುದು ಅಂತ ಅಂದ್ಬಿಟ್ಟು ನೋಡೋಣ. ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್. ಐಡೆಂಟಿಫಿಕೇಶನ್ ಅಂತಂದ್ರೆ ಹೆಸರಲ್ಲೇ ಹೇಳ್ತಾ ಇದೆ, ಫಸ್ಟ್ ಏನ್ ಕೆಲಸ ಇದೆ ಅನ್ನೋದನ್ನ ಗುರುತಿಸ್ಬೇಕು. ಹಾಗೆ ಆ ಕೆಲಸ ಯಾವ ಡಿಪಾರ್ಟ್ಮೆಂಟ್ ಗೆ ಡಿವಿಷನ್ ಬರುತ್ತೆ ಅನ್ನೋದನ್ನ ಅಸೈನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಮಾಡ್ಬೇಕು. ಇದು ಫಸ್ಟ್ ಸ್ಟೆಪ್ ಅಂತ ಅಂದ್ಬಿಟ್ಟು ಮೀನಿಂಗ್ ನ ನೋಡ್ತಾ ಹೋಗೋಣ. ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್ ಇಸ್ ದ ಫಸ್ಟ್ ಸ್ಟೆಪ್. ಇದು ಮೊದಲನೇ ಸ್ಟೆಪ್ ಆಗಿದೆ ಅಂತ ಹೇಳ್ತಾ ಇದ್ರೆ, ಯಾವ್ದು ಆರ್ಗನೈಸಿಂಗ್ ಪ್ರೋಸೆಸ್ ನ ಫಸ್ಟ್ ಸ್ಟೆಪ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ ದಿಸ್ ಸ್ಟೆಪ್ first the total work of the organization is defined and then it divided into number of managerial activity or function such as financing, purchasing of material, production, marketing and personnel etc. ಏನ್ ಹೇಳ್ತಾ ಇದಾರೆ, ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ಅಲ್ಲಿ ಫಸ್ಟ್ ಬರ್ತಕ್ಕಂತಹ ಸ್ಟೆಪ್ ಯಾವುದು, ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್. ಫಸ್ಟ್ ಯಾವ ಕೆಲಸ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆ ಕೆಲಸ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ. ಡಿವೈಡ್ ಮಾಡಿ ಗ್ರೂಪ್ ಮಾಡ್ಬೇಕಾಗತ್ತೆ. ಈಗ ಒಂದು ಆರ್ಗನೈಸೇಷನ್ ಅಂತಂದ್ರೆ ತುಂಬಾ ಎಂಪ್ಲಾಯೀಸ್ ಗಳು ವರ್ಕ್ ಮಾಡ್ತಾ ಇರ್ತಾರೆ. ಆ ಎಂಪ್ಲಾಯೀಸ್ ಗಳು ಬೇರೆ ಬೇರೆಯವರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ನಿಮ್ಮ ನೋಡಿ, ನಿಮ್ಮ ಕಾಲೇಜ್ಗಳಲ್ಲಿ ಎಕ್ಸಾಂಪಲ್ ತಗೊಂಡ್ರು ಅಂತಂದ್ರೆ
ಲೆಕ್ಚರ್ ಟೀಚಿಂಗ್ ಸ್ಟಾಫ್ ಬೇರೆ ಇರ್ತಾರೆ, ನಾನ್ ಟೀಚಿಂಗ್ ಸ್ಟಾಫ್ ಬೇರೆ ಇರ್ತಾರೆ. ನಾನ್ ಟೀಚಿಂಗ್ ಸ್ಟಾಫ್ ಅಲ್ಲೇನೆ ಬೇರೆ ಬೇರೆ ಇರ್ತಾರೆ, ಅಕೌಂಟ್ಸ್ ಇರ್ತಾರೆ, ಅಡ್ಮಿನ್ ಅವ್ರು ಇರ್ತಾರೆ, ಹಾಗೇನೆ ಮಾರ್ಕೆಟಿಂಗ್ ಟೀಮ್ ಬೇರೆ ಇರುತ್ತೆ, ಹಾಗೆ ಸೆಕ್ಯೂರಿಟಿ ಮತ್ತೆ ಆಫೀಸ್ ಕ್ಲೀನಿಂಗ್ ಎಲ್ಲರಿಗೂ ಸಪರೇಟ್ ಆಗಿರ್ತಾರೆ. ಅದೇ ತರನೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಕೆಲಸಗಳು. ಆ ತರ ಒಂದು ಬಿಸ್ನೆಸ್ ಅಂತ ಬಂದಾಗ ಯಾವ್ಯಾವ ಡಿಪಾರ್ಟ್ಮೆಂಟ್ ಇರುತ್ತೆ ಅಂತ ಹೇಳ್ತಾ ಇದ್ರೆ, ಮ್ಯಾನೇಜೀರಿಯಲ್ ಆಕ್ಟಿವಿಟಿ ಆಫ್ ಸಚ್ as ಫೈನಾನ್ಸಿಂಗ್, ಪರ್ಚೇಸಿಂಗ್ ಆಫ್ ಮೆಟೀರಿಯಲ್. ಒಂದು ದೊಡ್ಡ ಆರ್ಗನೈಸೇಷನ್ ಅಲ್ಲಿ ಏನಿರುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಯಾವುದು, ಪರ್ಚೇಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಪರ್ಸನಲ್ ಡಿಪಾರ್ಟ್ಮೆಂಟ್ ಇರುತ್ತೆ. ಪರ್ಸನಲ್ ಇಸ್ ನಥಿಂಗ್ ಬಟ್ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ಹೇಳ್ತಾ ಇದ್ದಾರೆ. ಸೊ ಐಡೆಂಟಿಫೈ ಮಾಡಿ ಯಾವ ಕೆಲಸ ಏನು ಅನ್ನೋದನ್ನ ಫಸ್ಟ್ ಡಿಫೈನ್ ಮಾಡಿ, ಯಾವ ಕೆಲಸ ಆಗ್ಬೇಕು ಅದನ್ನ ಯಾವ ಗ್ರೂಪಿಗೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ನೋಡ್ತಕ್ಕಂತಹದ್ದು, ಅಥವಾ ಯಾವ ಡಿಪಾರ್ಟ್ಮೆಂಟ್ ಗೆ ಆ ಕೆಲಸ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕಂತಹದ್ದನ್ನೇ ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್ ಅಂತ ಹೇಳ್ತಾರೆ. ನಿಮ್ಮ ಎಕ್ಸಾಂಪಲ್ ಪ್ರಕಾರನೇ ನಿಮ್ಮ ಕಾಲೇಜ್ ಅಲ್ಲಿ ಅಡ್ಮಿನ್ ಇರ್ತಾರೆ. ಅಡ್ಮಿನ್ ಗಳನ್ನೇ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಅಡ್ಮಿಷನ್ ಗೆ ಸಂಬಂಧಪಟ್ಟಂಗೆ ಮತ್ತೆ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಫೀಸ್ ಗೆ ಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂಗೆ ಎಲ್ಲಾನು ಡಿಸ್ಕಸ್ ಮಾಡ್ತಾರೆ. ಸೊ ಈ ಫೀಸು ಮತ್ತೆ ಅಡ್ಮಿಷನ್ ಗೆ ಸಂಬಂಧಪಟ್ಟಂಗೆ ಸೆಕ್ಯೂರಿಟಿ ಯಾರು ಮಾಡಕ್ಕಾಗತ್ತಾ? ಖಂಡಿತ ಮಾಡಕ್ಕಾಗಲ್ಲ. ಸೊ ಆ ತರದ ಕೆಲಸಗಳನ್ನ ಡಿವೈಡ್ ಮಾಡ್ತಕ್ಕಂತಹದ್ದೇ ಕೆಲಸಗಳನ್ನ ಐಡೆಂಟಿಫೈ ಮಾಡಿ ಡಿವೈಡ್ ಮಾಡ್ತಕ್ಕಂತಹದ್ದು ಫಸ್ಟ್ ಸ್ಟೆಪ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಸೆಕೆಂಡ್ ಪಾರ್ಟ್ ಏನ್ ಹೇಳುತ್ತೆ, ಸ್ಟೆಪ್ ಏನ್ ಹೇಳುತ್ತೆ ಅಂತಂದ್ರೆ ಡಿಪಾರ್ಟ್ಮೆಂಟಲೈಸೇಷನ್. ಅಂಡರ್ ದಿಸ್ ಸ್ಟೆಪ್ ದ ಆಕ್ಟಿವಿಟೀಸ್ ಆಫ್ ಸಿಮಿಲರ್ ನೇಚರ್ ಆರ್ grouped together. This group process is called as departmentalization. ಏನ್ ಹೇಳ್ತಾ ಇದ್ರೆ, ಅಂಡರ್ ದಿ ಸ್ಟೆಪ್ ದ ಆಕ್ಟಿವಿಟೀಸ್ ಆಫ್ ಸಿಮಿಲರ್ ನೇಚರ್ ಇದ್ರಲ್ಲಿ ಇದೆ ನೋಡಿ, ಇಲ್ಲಿ ಒಂದೇ ರೀತಿಯಾದಂತಹ ಕೆಲಸಗಳನ್ನ ಗ್ರೂಪ್ ಮಾಡಿ ಅವರು ಬಿಡ್ತಕ್ಕಂತಹದ್ದು ಅಂತ ಹೇಳ್ತಾ ಇದ್ರೆ. ಒಂದೇ ರೀತಿ ಕೆಲಸಗಳು ಅಂತಂತಂದ್ರೆ ಏನು, ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಏನ್ ಕೆಲಸ ಇರುತ್ತೆ ಅಂತಂತಂದ್ರೆ, ಅವರು ಪ್ರೊಡಕ್ಷನ್ ಮಾಡ್ತಕ್ಕಂತಹದ್ದೇ ಅವ್ರದ್ದು ಕೆಲಸ ಆಗಿರುತ್ತೆ. ಕರೆಕ್ಟಾ? ಪ್ರೊಡಕ್ಷನ್ ನಲ್ಲಿ ಬೇರೆ ಬೇರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ನಡೀತಾ ಇರ್ಬೋದು. ಆದ್ರೆ ಪ್ರೊಡಕ್ಷನ್ ಅಂತೂ ಈಗ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್, ಕಾರ್ ಅಲ್ಲೇನೆ ಯಾವ್ದೋ ಒಂದು ಪಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂತಂದ್ರೆ ಆ ಡಿಪಾರ್ಟ್ಮೆಂಟ್ ಅವರು ಸ್ಪೆಸಿಫಿಕಲಿ ಅದೊಂದೇ ಪ್ರಾಡಕ್ಟ್. ಈಗ MRF ಟೈರ್ ಅವರು ಅಂತ ಎಕ್ಸಾಂಪಲ್ ಅಲ್ಲಿ ಅವ್ರದ್ದು ಏನು ಪ್ರೊಡಕ್ಷನ್ ಇರುತ್ತೆ, ಮೇನ್ ಆಗಿ ಅವರು ಟೈರ್ ಗಳನ್ನ ಪ್ರಿಪೇರ್ ಮಾಡ್ತಕ್ಕಂತಹದ್ದೇ ಆಗಿರುತ್ತೆ. ಅದ್ರಲ್ಲೂ ಇನ್ನೂ ಒಂದೇನಂತಂದ್ರೆ, ಈಗ ನೋಡಿ ಅದ್ರಲ್ಲಿ ಎಲ್ಲಾ ತರನೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ. ಆ ಏನೋ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ವೇ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಫೈನಾನ್ಸ್ ಇರುತ್ತೆ, ಮಾರ್ಕೆಟಿಂಗ್ ಇರುತ್ತೆ, ಕಂಪ್ಲೀಟ್ ಆಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತಾ ಹೋಗುತ್ತೆ. ಸೊ ಆ ಡಿಪಾರ್ಟ್ಮೆಂಟ್ ಗಳಲ್ಲಿ ಇರ್ತಕ್ಕಂತಹ ಕೆಲಸಗಳನ್ನ ಅದನ್ನ ಏನು ಗ್ರೂಪ್ ಮಾಡ್ತಕ್ಕಂತಹದ್ದು. ಮಾರ್ಕೆಟಿಂಗ್ ಅಲ್ಲಿ ಯಾರ್ಯಾರು ಇರ್ಬೇಕು ಅವ್ರನ್ನ ಜೋಡಿಸಂತಹದ್ದು, ಇಂಡಸ್ಟ್ರಿ ಒಳಗೆ ಯಾರ್ಯಾರು ಕೆಲಸ ಮಾಡ್ಬೇಕಾಗುತ್ತೆ ಅವ್ರನ್ನ ಸ್ಪೆಸಿಫಿಕ್ ಆಗಿ ಮಾಡ್ಬೇಕಾಗಿರೋದು. ಅವ್ರನ್ನ ಏನ್ ಮಾಡ್ತಾರೆ, ಒಂದು ಸ್ಟ್ರಕ್ಚರ್ ಅಲ್ಲಿ ಈಗ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ತಗೋಗು ಮಾರ್ಕೆಟಿಂಗ್ ಅಲ್ಲಿ ಇರ್ತಾರಲ್ಲ, ಖಂಡಿತ ಇಡಕ್ಕಾಗಲ್ಲ. ಪರ್ಚೇಸ್ ಅವ್ರನ್ನ ತಗೋಗ್ಬಿಟ್ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಡಕ್ಕಾಗಲ್ಲ. ಹಾಗೆ ಆ ತರ ಅವ್ರ ಕೆಲಸಗಳನ್ನ ಅವ್ರವ್ರ ಡಿಪಾರ್ಟ್ಮೆಂಟ್ ಗೆ ತಕ್ಕನಾಗಿ ಗ್ರೂಪ್ ಮಾಡ್ತಕ್ಕಂತಹದ್ದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದನ್ನೇ ಡಿಪಾರ್ಟ್ಮೆಂಟಲೈಸೇಷನ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಈ ಡಿಪಾರ್ಟ್ಮೆಂಟಲೈಸೇಷನ್ ನ ಯಾವ ತರ ಡಿವೈಡ್ ಮಾಡ್ಬೋದು ಅಂತಂದ್ರೆ, ದೇರ್ ಆರ್ 3 ಟೈಪ್ ಆಫ್ ಕ್ಲಾಸಿಫಿಕೇಶನ್. ಆ ಬೇಸ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ. ಆನ್ ದ ಬೇಸಿಸ್ ಆಫ್ ಫಂಕ್ಷನ್ ಗಳ ಕೆಲಸಗಳ ಆಧಾರದ ಮೇಲೆ ಅದನ್ನ ಡಿವೈಡ್ ಮಾಡ್ತಾರೆ. ಯಾವುದು ಕೆಲಸಗಳು? ಎಕ್ಸಾಂಪಲ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫಾರ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್, ಪರ್ಚೇಸ್ ಡಿಪಾರ್ಟ್ಮೆಂಟ್ ಫಾರ್ ಪರ್ಚೇಸ್ ಆಕ್ಟಿವಿಟೀಸ್, ಸೇಲ್ಸ್ ಡಿಪಾರ್ಟ್ಮೆಂಟ್ ಫಾರ್ ಸೇಲ್ಸ್ ಆಕ್ಟಿವಿಟಿ. ಏನ್ ಹೇಳ್ತಿದ್ರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಗೆ ಸಂಬಂಧಪಟ್ಟಿದ್ದ ನೋಡ್ತಾರೆ. ಪರ್ಚೇಸ್ ಡಿಪಾರ್ಟ್ಮೆಂಟ್ ಅವರು ಪರ್ಚೇಸ್ ಆಕ್ಟಿವಿಟೀಸ್ ಗೆ, ಆರ್ಗನೈಸೇಷನ್ ಏನನ್ನು ಪರ್ಚೇಸ್ ತಗೋಬೇಕು, ರಾ ಮೆಟೀರಿಯಲ್ ತಗೋಬೇಕು, ಏನ್ ತಗೋಬರ್ಬೇಕು ಅನ್ನೋದನ್ನ ಫೋಕಸ್ ಮಾಡ್ತಾರೆ. ಅದಾದ್ಮೇಲೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಸೇಲ್ಸ್ ಅಲ್ಲಿ ಬೇಕಾದಂತಹ ಏನೇನನ್ನ ಫೋಕಸ್ ಮಾಡ್ಬೇಕು, ಸೇಲ್ಸ್ ನ ಹೇಗೆ ಇಂಪ್ರೂವ್ ಮಾಡ್ಬೇಕು, ಸೇಲ್ಸ್ ನ ಇಂಪ್ರೂವ್ ಮಾಡೋದ್ರಿಂದ ನಮ್ಗೆ ಇನ್ನೂ ಎಷ್ಟು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ನ ಮಾಡ್ಕೊಳ್ಬಹುದು ಅನ್ನೋದನ್ನ ಫೋಕಸ್ ಮಾಡಿದ್ದಾಗಿದೆ. ಇದು ಡಿಪಾರ್ಟ್ಮೆಂಟಲೈಸೇಷನ್ ಫಸ್ಟ್ ಏನಾಗಿದೆ ನಿಮ್ಗೆ ಕ್ಲಾಸಿಫಿಕೇಶನ್ ಯಾವ ತರ ಮಾಡ್ತಾರೆ ಅದರಲ್ಲಿ ಫಸ್ಟ್ ಬಂದಾಗಿದೆ. ನೆಕ್ಸ್ಟ್ ಯಾವುದು ಡಿಪಾರ್ಟ್ಮೆಂಟಲೈಸೇಷನ್ ಕ್ಲಾಸಿಫಿಕೇಶನ್ ಅಂತಂದ್ರೆ, ಆನ್ ದ ಬೇಸಿಸ್ ಆಫ್ ಟೈಪ್ ಆಫ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್. ಯಾವ ತರದ್ದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ತರದ್ರ ಮೇಲೆ ಬೇಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎಕ್ಸಾಂಪಲ್, ಕಾಸ್ಮೆಟಿಕ್ ಡಿವಿಷನ್, ಟೆಕ್ಸ್ಟೈಲ್ ಡಿವಿಷನ್, ಫುಡ್ ಪ್ರೊಡಕ್ಷನ್ ಡಿವಿಷನ್. ಯಾವ ತರ ಅಂತಂದ್ರೆ ಇಲ್ಲಿ ಯಾವ್ದ್ರ ಬೇಸ್ ಮೇಲೆ ಕ್ಲಾಸಿಫೈ ಮಾಡ್ತಾ ಇದ್ರೆ, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಏನಾಯ್ತು, ಒಂದು ಕೆಲಸ ಫಂಕ್ಷನ್ ಮೇಲೆ, ಬೇಸಿಸ್ ಆಫ್ ಫಂಕ್ಷನ್ ಮೇಲೆ ನಿಮ್ಗೆ ಡಿಪಾರ್ಟ್ಮೆಂಟಲ್ ಕೆಲಸಗಳನ್ನ ಡಿವೈಡ್ ಮಾಡ್ಬಿಟ್ಟು. ಕರೆಕ್ಟಾ? ಇಲ್ಲಿ ಡಿಪಾರ್ಟ್ಮೆಂಟಲೈಸೇಷನ್ ಅಲ್ಲಿ ಯಾವ್ದ್ರ ಬೇಸ್ ಮೇಲೆ ಕ್ಲಾಸಿಫೈ ಮಾಡ್ತಾ ಇದಾರೆ ಅಂತಂದ್ರೆ, ಪ್ರೊಡಕ್ಷನ್ ಮೇಲೆ, ಮ್ಯಾನುಫ್ಯಾಕ್ಚರಿಂಗ್ ಮೇಲೆ. ಇಲ್ಲಿ ಯಾವ್ದು ಅಂತಂದ್ರೆ ಕೆಲವರು ಕಾಸ್ಮೆಟಿಕ್ಸ್ ಮೇಲೆನೆ ಫೋಕಸ್ ಮಾಡ್ತಾ ಇರ್ತಾರೆ, ಕೆಲವರು ಟೆಕ್ಸ್ಟೈಲ್ಸ್ ಅಂತಂದ್ರೆ ಬಟ್ಟೆ ತಯಾರಿಕೆ, ಕಾಸ್ಮೆಟಿಕ್ಸ್ ಅಂತಂದ್ರೆ
ನೀವು ಯೂಸ್ ಮಾಡ್ತಿರಲ್ಲ, ಅಪ್ಲೈ ಮಾಡ್ತಾರಲ್ಲ ಫೇಸಿಗೆ, ಎಲ್ಲರೂ ಅದನ್ನ ಕಾಸ್ಮೆಟಿಕ್ಸ್ ಅಂತ ಕರೀತಾರೆ. ಕಾಸ್ಮೆಟಿಕ್ಸ್ ಆಗಿರ್ಬೋದು ಅಥವಾ ಟೆಕ್ಸ್ಟೈಲ್ಸ್ ಬಟ್ಟೆ ತಯಾರಿಕೆ ಆಗಿರ್ಬೋದು, ಫುಡ್ ಪ್ರಾಡಕ್ಟ್ ಡಿವಿಷನ್ಸ್ ಆಗಿರ್ಬೋದು, ಇವನ್ ಎಲ್ಲವೂ ಬೇರೆ ಬೇರೆ ಡಿವಿಷನ್ ಇದೆ ಅಲ್ಲ. ಸೊ ಅವನ್ನ ಯಾವ್ದ್ರ ಮೇಲೆ ಅಂತಂದ್ರೆ ಪ್ರಾಡಕ್ಟ್ ಬೇಸ್ ಮೇಲೆ ಅವನ್ನ ಕಂಪ್ಲೀಟ್ ಆಗಿ ಡಿಪಾರ್ಟ್ಮೆಂಟಲೈಸೇಷನ್ ಮಾಡ್ತಾರೆ. ಸೊ ನಿಮ್ಗೆ ಬೇರೆ ಬೇರೆ ಲೈನ್ ಆಫ್ ಡಿಪಾರ್ಟ್ಮೆಂಟ್ ಯಾವ್ಯಾವ್ದು ಅಂತ ಗೊತ್ತಾಗಬೇಕು ಅಂತಂದ್ರೆ ITC ಆಗಿರ್ಬೋದು, ಯೂನಿಲಿವರ್ ಆಗಿರ್ಬೋದು, ನೆಸ್ಲೆ ಆಗಿರ್ಬೋದು, ಅವ್ರದ್ದು ಲೈನ್ ಆಫ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಸುಮ್ನೆ ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಆನ್ ದಿ ಬೇಸಿಸ್ ಆಫ್ ಟೆರಿಟರಿ, ಏನು ಈಗ ನಾವು ಡಿಪಾರ್ಟ್ಮೆಂಟಲೈಸೇಷನ್ ಫಂಕ್ಷನ್ ಆಧಾರದ ಮೇಲೆ ಡಿವೈಡ್ ಮಾಡ್ತೀವಿ, ಅದಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಮೇಲೆ ಡಿವೈಡ್ ಮಾಡ್ತೀವಿ ಅಂತಂದು, ಈಗ ಫೈನಲ್ ಆಗಿ ನಾವು ಮೂರನೇ ಕ್ಲಾಸಿಫಿಕೇಶನ್ ನ ಡಿವೈಡ್ ಮಾಡ್ತೀವಿ ಆನ್ ದ ಬೇಸಿಸ್ ಆಫ್ ಟೆರಿಟರಿ. ಟೆರಿಟರಿ ಅಂತಂದ್ರೆ ಆ ಬಾರ್ಡರ್ ಗೆ ತಕ್ಕನಾಗೆ ಆ ನಾರ್ತ್, ಅದು ಎಕ್ಸಾಂಪಲ್ ಯಾವ್ದು ಹೇಳ್ತಾರೆ, ನಾರ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಕೆಲಸಗಳು ನಡೀತಿದೆ, ಸೌತ್ ಅಲ್ಲಿ ಏನ್ ನಡೀತಿದೆ, ವೆಸ್ಟ್ ಅಲ್ಲಿ ಏನ್ ನಡೀತಿದೆ ಅಂತ ಅನ್ನೋದನ್ನ ನೋಡ್ತಕ್ಕಂತಹದ್ನ ಟೆರಿಟರಿ ಬೇಸಿಸ್ ಮೇಲೆ ಯಾವ್ದನ್ನ ಮಾಡ್ತಕ್ಕಂತಹದ್ದು ಡಿಪಾರ್ಟ್ಮೆಂಟಲೈಸೇಷನ್ ನ ಮಾಡ್ತಕ್ಕಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಡಿಪಾರ್ಟ್ಮೆಂಟಲೈಸೇಷನ್ ಕಾನ್ಸೆಪ್ಟ್ ಅರ್ಥ ಆಯ್ತು. ಅಸೈನ್ಮೆಂಟ್ ಆಫ್ ಡ್ಯೂಟೀಸ್, ಥರ್ಡ್ ಮೇನ್ ಸ್ಟೆಪ್ ಆಫ್ ಯಾವ್ದು ಗೈಸ್, ತುಂಬಾ ಇಂಪಾರ್ಟೆಂಟ್. ನೀವು ಬರ್ಕೊಳ್ತಾ ಇರಿ, ಸುಮ್ನೆ ಕೇಳ್ಕೊಳ್ತಾ ಇರ್ಬೇಡಿ. ಸೊ ಕೇಳ್ಕೊಂಡಾಗ ಮರ್ತೋಗೋ ಚಾನ್ಸಸ್ ಇರುತ್ತೆ. ಒಂದ್ ಕಡೆ ಬರ್ದಿಟ್ಕೊಂತೀರಾ ಅಂತಂದ್ರೆ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ನೆನಪಲ್ಲಿ ಇರುತ್ತೆ. ಆರ್ಗನೈಸಿಂಗ್ ಅಲ್ಲಿ ನಿಮ್ಗೆ ಸ್ಟೆಪ್ ಯಾವುದು ಅಂತಂದ್ರೆ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಏನಾಯ್ತು ಈಗ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಫಸ್ಟ್ ಏನ್ ಕೆಲಸಗಳನ್ನ ಮಾಡ್ಬೇಕು ಐಡೆಂಟಿಫಿಕೇಶನ್ ಆಯ್ತು. ನೆಕ್ಸ್ಟ್ ಐಡೆಂಟಿಫೈ ಮಾಡಿ ಡಿಪಾರ್ಟ್ಮೆಂಟಲೈಸೇಷನ್ ಮಾಡ್ತು, ಯಾರ್ಯಾರು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ತರದ ಫಂಕ್ಷನ್ ಮೇಲೆ, ಅದನ್ನ ಮತ್ತೆ 3 ವಿಧವಾಗಿ ಕ್ಲಾಸಿಫೈ ಮಾಡೋದು. ಬೇಸ್ಡ್ ಆನ್ ಫಂಕ್ಷನ್, ಬೇಸ್ಡ್ ಆನ್ ಪ್ರೊಡಕ್ಷನ್, ಬೇಸ್ಡ್ ಆನ್ ಏನದು ಟೆರಿಟರಿ ಬೇಸ್ ಮೇಲೆ ನಾವು ಡಿವೈಡ್ ಮಾಡ್ದು. ಈಗ ಥರ್ಡ್ ಮೇನ್ ಸ್ಟೆಪ್ ಯಾವುದು ಅಂತಂದ್ರೆ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್, ಕೆಲಸಗಳನ್ನ ಕೊಡ್ತಕ್ಕಂತಹದ್ದು ಅಂತ ಹೇಳ್ತಾ ಇದ್ರೆ. ಅಂಡರ್ ದಿಸ್ ಸ್ಟೆಪ್, after defining the work of different job position, duties is nothing but work are assigned, allocated to the member of each department in accordance with their specialization, skill, experience and ability. ಏನಾಯ್ತು ಈಗ ಡಿಪಾರ್ಟ್ಮೆಂಟಲೈಸೇಷನ್ ಮಾಡ್ದು. ಡಿಪಾರ್ಟ್ಮೆಂಟಲೈಸೇಷನ್ ಆದ್ಮೇಲೆ ಯಾರ್ಯಾರು ಏನೇನ್ ಕೆಲಸಗಳನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ಕೆಲಸಗಳನ್ನ ಅಸೈನ್ ಮಾಡ್ತಕ್ಕಂತಹದ್ದಾಗುತ್ತೆ. ಅಕೌಂಟ್ಸ್ ಅವರು ಅಕೌಂಟ್ಸ್ ಕೆಲಸ, ಅದಾದ್ಮೇಲೆ ಮಾರ್ಕೆಟಿಂಗ್ ಅವರು ಮಾರ್ಕೆಟಿಂಗ್ ಕೆಲಸ, ಆ ಕೆಲಸಗಳನ್ನ ಅವ್ರವ್ರು ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆ ಕೆಲಸಗಳನ್ನ ಯಾವ ತರ ಡ್ಯೂಟಿನ ಅಸೈನ್ ಮಾಡ್ತಾರೆ, ಬೇಸ್ಡ್ ಆನ್ ದೇರ್ ನಾಲೆಡ್ಜ್. ಈಗ ಯಾವ್ದೋ ಎಂಪ್ಲಾಯಿನ ಅಪಾಯಿಂಟ್ ಮಾಡ್ಕೊಳ್ತಾ ಇದಾರೆ ಅಂತಂದ್ರೆ ಅವರಲ್ಲಿ ಓಪನಿಂಗ್ಸ್ ಇರುತ್ತೆ, ಆ ಸ್ಕಿಲ್ಲಿಂಗ್ ಮ್ಯಾಚ್ ಆಗ್ಬೇಕು ತಾನೆ. ಸೊ ಈಗ ನಿಮ್ಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ತಗೊಳ್ತಾರೆ, ಅಫ್ಕೋರ್ಸ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವರನ್ನು ತಗೊಳ್ತಾರೆ, ಓದಿರ್ತಕ್ಕಂತಹದ್ದು. BCom ಆಗಿರ್ಬೋದು, MBA ಮಾಡಿರೋರ್ಬೋದು, BCA ಆಮೇಲೆ BBA ಮಾಡಿರೋಗಿರೋದು, ಪ್ಯೂರ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವರನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಏನಕ್ಕೆ ಅಂತಂದ್ರೆ ಅವ್ರಿಗೆ ಒಂದಷ್ಟು ನಾಲೆಡ್ಜ್ ಇರುತ್ತೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ಸ್ಕಿಲ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಡ್ಯೂಟಿನ ಅಸೈನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅದು ಥರ್ಡ್ ಸ್ಟೆಪ್ ಆಗಿದೆ. ಹಾಗೆ ಫೋರ್ತ್ ಸ್ಟೆಪ್ ಅಂತಂದ್ರೆ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ಅಂಡ್ ರಿಪೋರ್ಟಿಂಗ್ ರಿಲೇಶನ್ಶಿಪ್. ಏನ್ ಹೇಳ್ತಾ ಇದಾರೆ, ದ ಲಾಸ್ಟ್ ಸ್ಟೆಪ್ is the process of organizing is the establishment of reporting relationship. Each individual should know from where he has to take order and to whom he report to be made. It is to whom he accountable. ಏನ್ ಹೇಳ್ತಾರೆ, ಒಬ್ರು ಯಾರು ಎಂಪ್ಲಾಯಿ ಒಂದು ಆರ್ಗನೈಸೇಷನ್ ಗೆ ಜಾಯಿನ್ ಆದ್ರು ಅಂತಂದ್ರೆ ಅವ್ರಿಗೆ ಅವ್ರು ಹೆಡ್ ಇರ್ತಾರೆ ತಾನೆ, ಅವರು ಮ್ಯಾನೇಜರ್ ಆಗಿರ್ಬೋದು ಅಥವಾ ಅವ್ರ ಸುಪೀರಿಯರ್ ಆಗಿರ್ಬೋದು, ಯಾರೋ ಒಬ್ರು ಹೆಡ್ ಇರ್ತಾರೆ, ಅವ್ರಿಗೆ ಇವರು ಅಕೌಂಟಬಲ್ ಆಗಿರ್ತಾರೆ. ಕರೆಕ್ಟಾ? ಅವ್ರಿಗೆ ಹೆಡ್ ಏನಾರೋ ಒಂದು ಕೆಲಸನ ಅಸೈನ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಇವರು ಅಕೌಂಟಬಲ್ ಇರ್ತಾರೆ. ಅಂತಂದ್ರೆ ನೀವ್ ಏನ್ ಕೆಲಸ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು ನಿಮ್ ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಕರೆಕ್ಟಾ? ಸೊ ಹಾಗಾಗಿ ಅಕೌಂಟಬಲ್ ಆಗಿರ್ತಾರೆ. ಹಾಗೆ ಏನಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ಅಂದ್ರೆ ರಿಪೋರ್ಟಿಂಗ್ ರಿಲೇಶನ್ಶಿಪ್. ಅಥಾರಿಟಿ ಅಂತಂದ್ರೆ ಒಬ್ಬ ಮ್ಯಾನೇಜರ್ಗೆ ಆಗ್ಲಿ ಡೈರೆಕ್ಟರ್ಗೆ ಆಗ್ಲಿ ಅವ್ರಿಗೆ ಒಂದು ಅಧಿಕಾರ ಕೊಟ್ಟಿರ್ತಾರೆ. ಏನಕ್ಕೆ ಅಂತಂದ್ರೆ ಆರ್ಗನೈಸೇಷನ್ ಗೋಲ್ಸ್ ಗಳು ಫಿಲ್ ಆಗ್ಬೇಕು ಅಂತ ಅಂದ್ಬಿಟ್ಟು. ಸೊ ಆರ್ಗನೈಸೇಷನ್ ಗೋಲ್ ಫಿಲ್ ಆಗ್ಬೇಕು ಅಂತಂದ್ರೆ ಒಬ್ಬ ಮ್ಯಾನೇಜರ್ಗೆ ಏನಿರುತ್ತೆ, ಅಥಾರಿಟಿ ಇರುತ್ತೆ. ಅವನು ಎಲ್ಲವನ್ನ ತನ್ನ ಕಂಟ್ರೋಲ್ ನಲ್ಲಿ ಕೆಲಸಗಳನ್ನ ಮಾಡಿಸ್ಕೊಳ್ಬಹುದಾಗಿದೆ. ಸೊ ಅಥಾರಿಟಿ ಕೊಡ್ತಾರೆ, ಅವ್ರ ಅಂಡರ್ ಅಲ್ಲಿ ಯಾರು ಎಂಪ್ಲಾಯೀಸ್ ಗಳು ಬರ್ತಾರೆ, ಸಬಾರ್ಡಿನೇಟ್ಸ್ ಬರ್ತಾರೆ, ಅವರಿಂದ ಕೆಲಸಗಳನ್ನ ತೆಗೆಸ್ತಾರೆ. ಸಬಾರ್ಡಿನೇಟ್ ಯಾರಿಗೆ ಆನ್ಸರಬಲ್ ಆಗಿರ್ತಾನೆ, ಸುಪೀರಿಯರ್ಗೆ ಆನ್ಸರಬಲ್ ಆಗಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದು ನಿಮ್ಮ ಸ್ಟೆಪ್ಸ್ ಆಗಿತ್ತು. ಯಾವ್ದು ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ನ ಸ್ಟೆಪ್ಸ್ 4 ಇದೆ ಮೇನ್ ಆಗಿ. ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್. ಸೆಕೆಂಡ್ ಒನ್ ಯಾವ್ದು ಅಂತಂದ್ರೆ ಡಿಪಾರ್ಟ್ಮೆಂಟಲೈಸೇಷನ್. ಥರ್ಡ್ ಒನ್ ಯಾವ್ದು ಅಂತಂದ್ರೆ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಅಂಡ್ ಫೋರ್ತ್ ಒನ್ ಎಸ್ಟಾಬ್ಲಿಷಿಂಗ್ ಏನು ಅಥಾರಿಟಿ ಅಂಡ್ ರಿಲೇಶನ್ಶಿಪ್, ರಿಪೋರ್ಟಿಂಗ್ ರಿಲೇಶನ್ಶಿಪ್ ಅನ್ನೋದು
4 ಸ್ಟೆಪ್ಸ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆರ್ಗನೈಸಿಂಗ್ ನ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನೋಡೋಣ. ಇಂಪಾರ್ಟೆನ್ಸ್ ಅಂತಂದ್ರೆ ಏನು, ಪ್ರಾಮುಖ್ಯತೆ ಅಂತ ಅಂದ್ಬಿಟ್ಟು. ಯೋಜನೆಯ ಪ್ರಾಮುಖ್ಯತೆಗಳು ಏನೇನು ಅಂತ ಅನ್ಬೋದು. ಬೆನಿಫಿಟ್ ಆಫ್ ಸ್ಪೆಷಲೈಸೇಷನ್, ಯಾವಾಗ ಒಂದು ಆರ್ಗನೈಸೇಷನ್ ನಲ್ಲಿ ಡಿಪಾರ್ಟ್ಮೆಂಟಲ್ ವೈಸು ಕ್ಲೀನ್ ಆಗಿ ಅಸೈನ್ ಮಾಡ್ತಾರೆ, ಆರ್ಗನೈಸ್ ನ ತುಂಬಾ ಚೆನ್ನಾಗಿ ನಡೆಸ್ಕೊ ಹೋಗ್ತಾರೆ, ಅವಾಗ ಸ್ಪೆಷಲೈಸೇಷನ್ ಇರುತ್ತೆ. ಈಗ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅವ್ರು ಇತ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಅವ್ರ ಸ್ಪೆಷಲೈಸೇಷನ್ ಇರುತ್ತೆ. ಸೊ ಅವ್ರಿಗೆ ಕೆಲಸ ತುಂಬಾ ಚೆನ್ನಾಗಿ ಆಗುತ್ತೆ, ಅಕ್ಯುರೇಟ್ ಆಗಿ ಆಗುತ್ತೆ, ಹಾಗೆ ಅವ್ರ ಪ್ರೊಡಕ್ಟಿವಿಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರ ಸ್ಪೆಷಲೈಸೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನೆಕ್ಸ್ಟ್ ಏನಂತಂದ್ರೆ ಇದು 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಅಂತ ಆರ್ಗನೈಸಿಂಗ್ ಅಂತ ಕೇಳಿದಾಗ ಈ ಪಾಯಿಂಟ್ಸ್ ಗಳನ್ನ ನೀವು ಬರೀಬೇಕಾಗುತ್ತೆ. ಕ್ಲಾರಿಟಿ ಇನ್ ವರ್ಕ್ ರಿಲೇಶನ್ಶಿಪ್, ಏನಾಗುತ್ತೆ ಪ್ರಾಪರ್ ಆಗಿ ಆರ್ಗನೈಸ್ ಮಾಡಿದಾಗ ಅಲ್ಲಿ ಯಾರ್ಯಾರು ಏನೇನ್ ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ಆಗ್ಲೇನೆ ತುಂಬಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ವರ್ಕ್ ರಿಲೇಶನ್ಶಿಪ್ ಎಲ್ಲ ಡಿಪಾರ್ಟ್ಮೆಂಟ್ ಅವರ ಜೊತೆ ಆಗಿರ್ಲಿ, ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ, ಕ್ಲೀನ್ ಆಗಿ ಕೆಲಸಗಳು ಆಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. 3ನೇದು ಏನಂತಂದ್ರೆ ಇಂಪಾರ್ಟೆನ್ಸ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್. ಆರ್ಗನೈಸೇಷನ್ ಅಲ್ಲಿ ಇರ್ತಕ್ಕಂತಹ ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು ಅಥವಾ ಮೆಟೀರಿಯಲ್ ರಿಸೋರ್ಸ್ ಆಗಿರ್ಬೋದು, ಏನೇ ರೀತಿಯಾದಂತಹ ಮೆಟೀರಿಯಲ್ ಆಗಿರ್ಬೋದು, ಅದನ್ನ ತುಂಬಾ ಚೆನ್ನಾಗಿ ಅಕ್ಯುರೇಟ್ ಮಾಡಕ್ಕೆ ಈ ಆರ್ಗನೈಸಿಂಗ್ ಸಪೋರ್ಟ್ ಮಾಡುತ್ತೆ ಅಥವಾ ಅದನ್ನ ಕಂಪ್ಲೀಟ್ ಆಗಿ ಬಳಸ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದು ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ನ 3rd ಪಾಯಿಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆಪ್ಟಿಮಮ್ ಇರೋಂತಹ ರಿಸೋರ್ಸ್ ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು. ಅಡಾಪ್ಷನ್ ಟು ಚೇಂಜ್, ಏನ್ ಅಡಾಪ್ಷನ್ ಟು ಚೇಂಜ್ ಅಂತಂದ್ರೆ ಆರ್ಗನೈಸಿಂಗ್ ಯಾವ ತರ ಅಂತಂದ್ರೆ, ಈಗ ನೀವು 2ನೇ ಚಾಪ್ಟರ್ ಆದಂತಹ ಬಿಸ್ನೆಸ್ ಎನ್ವೈರನ್ಮೆಂಟ್ ನೋಡಿದಿರಲ್ಲ, ಅರ್ಥ ಮಾಡ್ಕೊಂಡಿದ್ದೀರಾ. ಬಿಸ್ನೆಸ್ ಎನ್ವೈರನ್ಮೆಂಟ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ 3ನೇ ಚಾಪ್ಟರ್ ನೋಡ್ಬೇಕಾದ್ರೆ ಬಿಸ್ನೆಸ್ ಎನ್ವೈರನ್ಮೆಂಟ್ ಏನ್ ಅರ್ಥ ಆಗಿತ್ತು, ಅದರಲ್ಲಿ ಬಿಸ್ನೆಸ್ ಯಾವ್ಯಾವ ಫ್ಯಾಕ್ಟರ್ ಜೊತೆ ಡೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಎಕನಾಮಿಕ್ ಫ್ಯಾಕ್ಟರ್, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್, ಸೋಷಿಯಲ್ ಫ್ಯಾಕ್ಟರ್, ಜಿಯೋಗ್ರಫಿಕಲ್ ಟೆಕ್ನಾಲಜಿಕಲ್ ಫ್ಯಾಕ್ಟರ್ಗಳು, ಈ ತರ ಎಲ್ಲ ಬೇರೆ ಬೇರೆ ಏರಿಯಾಗಳ ಮೇಲೂ ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳು ಡಿಪೆಂಡ್ ಆಗಿರುತ್ತೆ ಬಿಸ್ನೆಸ್ಗೆ. ಅದೇ ತರನೇ ಆರ್ಗನೈಸಿಂಗ್ ಅಂತ ಅನ್ನೋದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ತರ ಟ್ರೆಂಡ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ, ಅದೇ ತರನೇ ಆರ್ಗನೈಸಿಂಗ್ ಅಲ್ಲಿ ಕೂಡ ಕೆಲವಷ್ಟು ಬದಲಾವಣೆಗಳು ಮಾಡ್ಕೊಂಡು ಸ್ಮೂತ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್, ಏನು ಆರ್ಗನೈಸಿಂಗ್ ತುಂಬಾ ಚೆನ್ನಾಗಿ ಒಂದು ಆರ್ಗನೈಸ್ ಮಾಡ್ತಾರೆ ಅಂತಂದ್ರೆ, ಈಗ ನೀವು ಯಾವ್ದೋ ಒಂದು ಪ್ರೋಗ್ರಾಮ್ ಅಂತ ಅನ್ಕೊಳ್ಳಿ, ಈಗ ಕನ್ನಡದ ಕೋಟ್ಯಾಧಿಪತಿ ಅಂತ ಅಂದ್ಬಿಟ್ಟು ಬರ್ತಾ ಇತ್ತು. ಸೊ ನೀವು ಆ ಪ್ರೋಗ್ರಾಮ್ ನ ನೋಡಿದಾಗ ತುಂಬಾ ಕ್ಲಿಯರ್ ಕಟ್ ಆಗಿ ಇಷ್ಟು ಟೈಮಿಂಗ್ಸ್ ಅಲ್ಲಿ ಇದೇ ತರನೇ ಕ್ವಶನ್ ಕೇಳ್ಕೊಂಡು ಈ ತರನೇ ಪ್ರೋಗ್ರಾಮ್ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಆರ್ಗನೈಸಿಂಗ್ ಇತ್ತು. ಅಲ್ಲಿ ಈ ಟೈಮ್ಗೆ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡ್ಬೇಕು, ಅದು ಬ್ರಾಡ್ಕಾಸ್ಟ್ ನ ಇಷ್ಟೇ ಟೈಮ್ ಅಲ್ಲಿ ಕೊಡ್ಬೇಕು ಅಂತ ಅಂದ್ಬಿಟ್ಟು, ಇವೆಲ್ಲ ತುಂಬಾ ಕಂಪ್ಲೀಟ್ ಆಗಿ ಕ್ಲಿಯರ್ ಕಟ್ ಆಗಿ ಸ್ಟ್ರಕ್ಚರ್ ಇದೆ. ಹಾಗಾಗಿ ಅಷ್ಟು ಟೈಮ್ ಅಲ್ಲಿ ಮಾತ್ರನೇ ಮುಗಿಸ್ತಾ ಇದ್ರು. ಸೊ ಹಾಗಾಗಿ ಈ ತರ ಆರ್ಗನೈಸಿಂಗ್ ಇದ್ದಾಗ ಅಡ್ಮಿನಿಸ್ಟ್ರೇಷನ್ ಯಾರ ಅಂಡರ್ ಅಲ್ಲಿ ಯಾರು ಬರ್ಬೇಕು, ಕಂಪ್ಲೀಟ್ ಇನ್ಚಾರ್ಜ್ ಯಾರ ಕೈಯಲ್ಲಿ ಇರಬೇಕು, ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅಡ್ಮಿನಿಸ್ಟ್ರೇಷನ್ ತುಂಬಾ ಎಫಿಷಿಯಂಟ್ ಆಗಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನು, ಡೆವಲಪ್ಮೆಂಟ್ ಆಫ್ ಪರ್ಸನಲ್. ಯಾರು ಎಂಪ್ಲಾಯಿಗಳು ಜಾಯ್ನ್ ಆಗಿದ್ರೆ, ಎಂಪ್ಲಾಯ್ಮೆಂಟ್ ಪರ್ಸನಲ್ ಅಂತಂದ್ರೆ ನಾನು ಈಗಾಗಲೇ ಸುಮಾರು ಸಲ ಹೇಳಿದೀನಿ, ಪರ್ಸನಲ್ ವಿಚ್ ರಿಲೇಟೆಡ್ ಟು ಹ್ಯೂಮನ್ ರಿಸೋರ್ಸ್. ಹ್ಯೂಮನ್ ರಿಸೋರ್ಸ್ ಗೆ ಸಂಬಂಧಪಟ್ಟಿದ್ದಾಗಿದ್ದು ಯಾವುದೇ ಒಬ್ಬ ಎಂಪ್ಲಾಯಿ ಫ್ರೆಶರ್ಸ್ ಆಗಿರ್ಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ನಮ್ಮ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡಕ್ ಬರ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ನಾವ್ ಏನ್ ಮಾಡ್ಬೇಕಾಗುತ್ತೆ, ಅಪಾಯಿಂಟ್ಮೆಂಟ್ ಆದ್ಮೇಲೆ ಅವ್ರಿಗೂ ಒಂದು ಟ್ರೈನಿಂಗ್ ನ ಕೊಡ್ಬೇಕಾಗುತ್ತೆ. ಟ್ರೈನಿಂಗ್ ಆದ್ಮೇಲೆ ಅವ್ರ ಪರ್ಫಾರ್ಮೆನ್ಸ್ ನ ಚೆಕ್ ಮಾಡಿ ಅವ್ರಿಗೆ ಹೈಕ್ ಮಾಡ್ಕೊಂಡು ಅವ್ರನ್ನ ಪ್ರಮೋಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾತ್ರ ಎಂಪ್ಲಾಯಿಗಳು ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗೆ ಯಾವುದೇ ಎಂಪ್ಲಾಯಿಗಳು ಆರ್ಗನೈಸೇಷನ್ ಜಾಯಿನ್ ಆದ್ರೂ ಅವ್ರ ಡೆವಲಪ್ಮೆಂಟ್ ಗೆ ಫೋಕಸ್ ಮಾಡ್ಬೇಕು, ಅದು ಆರ್ಗನೈಸಿಂಗ್ ನ ಇಂಪಾರ್ಟೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎಕ್ಸ್ಪಾನ್ಷನ್ ಅಂಡ್ ಗ್ರೋತ್, ಇದು ಎಕ್ಸ್ಪಾನ್ಷನ್ ಅಂಡ್ ಗ್ರೋತ್ 2 ಮ್ಯಾನರ್ ಅಲ್ಲಿ ಹೇಳ್ಬೋದು. ಒಂದು ಇರ್ತಕ್ಕಂತಹ ಎಂಪ್ಲಾಯಿಗಳನ್ನ ನಾವು ಗ್ರೋತ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಮುಂದಕ್ಕೆ ಪ್ರಮೋಷನ್ ಮಾಡ್ಬೇಕು ಅಂತ ಅನ್ನೋದು. ಇನ್ನು ಒಂದೇನಂತಂದ್ರೆ ಎಕ್ಸ್ಪಾನ್ಷನ್ ಅಂತಂದ್ರೆ ಬೇರೆ ಬೇರೆ ಕಡೆ ಬ್ರಾಂಚ್ ಗಳನ್ನ ಓಪನ್ ಆಗಿರ್ಲಿ ಅಥವಾ ಇನ್ನೂ ಜಾಸ್ತಿ ಪ್ರಾಫಿಟ್ ನ ಮಾಡೋದಾಗಿರ್ಲಿ, ಈ ತರ ಅವರು ಡೆವಲಪ್ ಆಗ್ತಾ ಹೋಗ್ಬೇಕು ಅಂತ ಇರ್ತಾರೆ. ಅದು ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ನ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಷ್ಟು ಪಾಯಿಂಟ್ಸ್ ಗಳು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಆರ್ಗನೈಸಿಂಗ್ ಸ್ಟ್ರಕ್ಚರ್ ಏನ್ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದಾರೆ. ಅದ್ರದ್ದು ಫಸ್ಟ್ ಮೀನಿಂಗ್ ಅನ್ನ ನಾವು ತಿಳ್ಕೊಳ್ಳೋಣ. ಮೀನಿಂಗ್ ತಿಳ್ಕೊಂಡಾದ್ಮೇಲೆ ಯಾವ ತರದ್ದು ಆರ್ಗನೈಸೇಷನ್ ನ ಸ್ಟ್ರಕ್ಚರ್ ನ ಕ್ಲಾಸಿಫೈ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಸ್ ದ ಫ್ರೇಮ್ ವರ್ಕ್ within which managerial and operational tasks are performed. ಏನ್ ಹೇಳ್ತಾ ಇದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ, ಆರ್ಗನೈಸೇಷನ್ ಅಲ್ಲಿ ಹೈರಾರ್ಕಿಗಳು ಇರುತ್ತೆ,
ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಆಪರೇಷನ್ ಲೆವೆಲ್ ಅಂತ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಟಾಪ್ ಲೆವೆಲ್ ಅಲ್ಲಿ ಇರ್ತಕ್ಕಂತಹ ಮ್ಯಾನೇಜ್ಮೆಂಟ್ ಅವರು ಹೈರಾರ್ಕಿಯಲ್ಲಿ ಅವರು ಒಂದು ಗೋಲ್ ಅನ್ನ ಸೆಟ್ ಮಾಡಿರ್ತಾರೆ. ಅವರು ಮಿಡಲ್ ಲೆವೆಲ್ ಅಲ್ಲಿ ಇರ್ತಕ್ಕಂತಹ ಅವ್ರಿಗೆ ಟಾಸ್ಕ್ ಅನ್ನ ಹೇಳ್ತಾರೆ, ಇಂತಿಂತ ಟಾರ್ಗೆಟ್ ನ ಫಿಕ್ಸ್ ಆಗ್ಬೇಕು ಅಂತ. ಅವರು ಆಪರೇಷನಲ್ ಲೆವೆಲ್ ಅಲ್ಲಿ, ಥರ್ಡ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಅವ್ರ ಹತ್ರ ಕೆಲಸವನ್ನ ಗ್ರೌಂಡ್ ಅಲ್ಲಿ ಮಾಡಿಸ್ತಾ ಹೋಗ್ತಾರೆ. ಅದನ್ನ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲಿ ಯಾವ ತರ ಕೆಲಸ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಸ್ ಎ ಫ್ರೇಮ್ ವರ್ಕ್. ಅದೊಂದು ಫ್ರೇಮ್ ವರ್ಕ್ ಅಂತ ಹೇಳ್ತಿದ್ರೆ ಅದ್ರೊಳಗೆ ಮ್ಯಾನೇಜೀರಿಯಲ್ ಮತ್ತು ಆಪರೇಷನ್ ಟಾಸ್ಕ್ ಗಳನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದನ್ನೇ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ರೈಟ್, ಇದು ನಿಮ್ಗೆ 2 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹದ್ದು ಆಗಿರುತ್ತೆ. ವಾಟ್ ಯು ಮೀನ್ ಬೈ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಇದು ಮೀನಿಂಗ್ ಬರದೆ ಸಾಕಾಗುತ್ತೆ. ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಇನ್ನೊಂದು ಕಾನ್ಸೆಪ್ಟ್ ಇದೆ, ನಿಮ್ಗೆ ಒಂದ್ ವರ್ಡ್ ಅಲ್ಲಿ ಕೇಳ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ವಾಟ್ ಯು ಮೀನ್ ಬೈ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತೀನಿ, ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ದ ನಂಬರ್ ಆಫ್ ಸಬಾರ್ಡಿನೇಟ್ಸ್ that can be effectively managed by a superior. ಏನ್ ಹೇಳ್ತಾ ಇದಾರೆ, ಒಬ್ಬ ಸುಪೀರಿಯರ್ ಎಷ್ಟು ಜನ ಸಬಾರ್ಡಿನೇಟ್ಸ್ ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾರೆ ಅದನ್ನ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು. ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ರೆಫರ್ಸ್, ಅದು ಏನಿರುತ್ತೆ ಅಂತಂದ್ರೆ ಟು ದ ನಂಬರ್ ಆಫ್ ಸಬಾರ್ಡಿನೇಟ್, ಎಷ್ಟು ಜನ ಸಬಾರ್ಡಿನೇಟ್ ಅನ್ನ ತನ್ನ ಅಂಡರ್ ಅಲ್ಲಿ ಮಾನಿಟರ್ ನ ಮಾಡಬಹುದು, ಅವರಿಂದ ಕೆಲಸಗಳನ್ನ ತೆಗಿಸಬಹುದು ಒಬ್ಬ ಸುಪೀರಿಯರ್. ಅದನ್ನ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ನಿಮ್ಗೆ ಎಕ್ಸಾಂಪಲ್ ಗೊತ್ತಿರ್ಬೋದು, ಟೀಮ್ ಲೀಡರ್ ಅಂತ ಅಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ ಯಾರಾದ್ರೂ ದೊಡ್ಡ ದೊಡ್ಡ ಕಾರ್ಪೊರೇಟ್ ಗಳಲ್ಲಿ ವರ್ಕ್ ಮಾಡಿತ್ತು ಅಂತಂದ್ರೆ, ಬ್ಯಾಂಕಿಂಗ್ ಫೀಲ್ಡ್ ಗಳಲ್ಲೂ ಇದೆ, ಟೀಮ್ ಲೀಡರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನ್ ಟೀಮ್ ಲೀಡರ್ ಅಂತಂದ್ರೆ ಅವ್ರ ಅಂಡರ್ ಅಲ್ಲಿ ಇನ್ನಷ್ಟು ಜನ ಎಂಪ್ಲಾಯೀಸ್ ಗಳು ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಅಂಡರ್ ಅಲ್ಲಿ. ಹಾಗಾಗಿ ಟಿ ಎಲ್ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತಾರೆ ಟೀಮ್ ಲೀಡರ್ಗೆ. ಅವರು ಒಂದು 5 ಜನ 10 ಜನ ಈ ತರ ಎಂಪ್ಲಾಯಿಗಳನ್ನ ಅವ್ರ ಅಂಡರ್ ಅಲ್ಲಿ ಇರ್ತಕ್ಕಂಥವ್ರನ್ನ ಮಾನಿಟರ್ ಅಥವಾ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ತರನೇ ಒಬ್ಬ ಸುಪೀರಿಯರ್ ಎಷ್ಟು ಜನ ಸಬಾರ್ಡಿನೇಟ್ಸ್ ನ ಮ್ಯಾನೇಜ್ ಮಾಡ್ತಾನೆ ಅಂತ ಅನ್ನೋದನ್ನೇ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ಈ ಆರ್ಗನೈಸೇಷನ್ ಸ್ಟ್ರಕ್ಚರ್ ನ ಯಾವ ತರ ಕ್ಲಾಸಿಫೈ ಮಾಡ್ತಾರೆ ಅಂತಂದ್ರೆ, ಆರ್ಗನೈಸೇಷನ್ ಸ್ಟ್ರಕ್ಚರ್ ನ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ, ಫಂಕ್ಷನಲ್ ಸ್ಟ್ರಕ್ಚರ್ ಅಂಡ್ ಡಿವಿಷನಲ್ ಸ್ಟ್ರಕ್ಚರ್. ಏನ್ ಈ ಫಂಕ್ಷನಲ್ ಡಿವಿಷನಲ್ ಸ್ಟ್ರಕ್ಚರ್ ಮತ್ತೆ ಡಿವಿಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಮೀನಿಂಗ್ ತಿಳ್ಕೊಳ್ಳೋಣ. ಫಂಕ್ಷನಲ್ ಅಂತಂದ್ರೆ ಏನು, ಕೆಲಸಗಳ ಆಧಾರದ ಮೇಲೆ ಗುಂಪುಗಳನ್ನ ಮಾಡ್ತಕ್ಕಂತಹದ್ದು. ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲಿ ಕೆಲಸಗಳ ಆಧಾರದ ಮೇಲೆ ಫಸ್ಟ್ ಗುಂಪನ್ನ ಮಾಡ್ಲಾಗ್ತದೆ. ಫಂಕ್ಷನ್ ಅಂತಂದ್ರೇನು, ಒಂದು ಕೆಲಸಗಳ ಮೇಲೆ ಗುಂಪನ್ನ ಮಾಡ್ಲಾಗ್ತದೆ. ಗ್ರೂಪಿಂಗ್ ಆಫ್ ಜಾಬ್ ಆಫ್ ಸಿಮಿಲರ್ ನೇಚರ್ ಆಸ್ ಎ ಮೇಜರ್ ಫಂಕ್ಷನ್ಸ್. ಏನ್ ಹೇಳ್ತಾರೆ, ಒಂದೇ ರೀತಿಯಾದಂತಹ ಕೆಲಸಗಳನ್ನ ಒಂದು ಡಿಪಾರ್ಟ್ಮೆಂಟ್ ಗೆ ಸೇರಿಸ್ತಕ್ಕಂತಹದ್ದು ಅಂತ ಹೇಳ್ತಿದ್ರೆ. ಎ ಗ್ರೂಪ್ ಆಫ್ ಸಿಮಿಲರ್ ನೇಚರ್ ಆಫ್ ಮೇಜರ್ ವರ್ಕ್ and organizing these major functions as a separate department is called as functional structure. ಏನ್ ಹೇಳ್ತಿದ್ರೆ, ಒಂದೇ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಕ್ಕಂತಹ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಗಂತದ್ನೇ ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ, 100% ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗುತ್ತೆ. ಒಂದು ಆರ್ಗನೈಸೇಷನ್ ಅಂತಂದ್ರೆ ಅದರಲ್ಲಿ ಸೂಪರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತಲ್ವಾ, ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಈ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿರುತ್ತೆ. ಆ ತರ ಡಿಪಾರ್ಟ್ಮೆಂಟ್ ಗಳನ್ನ ಎಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾ ಇದೆ, ಬೇರೆ ಬೇರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅದರದೇ ಆದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ಆ ಡಿಪಾರ್ಟ್ಮೆಂಟ್ ಅಂತವ್ರನ್ನ ಸೇರಿಸಿದ್ವಿ. ಸೊ ಹಾಗಾಗಿ ಅದನ್ನ ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟು ಕರೀತಾರೆ. ಕಾಲ್ಡ್ ಫಂಕ್ಷನಲ್ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್, ಇನ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಅಲ್ಲಿ ದೇರ್ ಮೇ ಬಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಇದು ನೋಡಿ ಇಲ್ಲಿ, ಇದು ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಏನ್ ಮಾಡ್ತಾನೆ ಅಂತಂದ್ರೆ, ಇವನ್ ಅಂಡರ್ ಅಲ್ಲಿ ಬರ್ತಂತಹ ಫಂಕ್ಷನಲ್ ಸೆಂಟರ್ ಗಳು ಯಾವ ಯಾವ್ದಾಗಿದೆ, ಕೆಲಸಗಳ ಮೇಲೆ ಆಧಾರದ ಮೇಲೆ ಮಾಡ್ತಕ್ಕಂತಹ ಫಂಕ್ಷನಲ್ ಸ್ಟ್ರಕ್ಚರ್ ಮಾಡ್ತಾ ನೋಡು. ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ನೋಡ್ತಿದ್ವಿ. ಅದರಲ್ಲಿ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂತ ಅನ್ನೋದು ಒಂದು ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಒಂದು ಡಿಪಾರ್ಟ್ಮೆಂಟ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಅನ್ನೋದು ಒಂದು ಡಿಪಾರ್ಟ್ಮೆಂಟ್, ಪರ್ಚೇಸ್ ಅಂತಕ್ಕಂಥದ್ದು ಡಿಪಾರ್ಟ್ಮೆಂಟ್. ಈ ಅಂಡರ್ ಒಳಗೆ ಅವ್ರವ್ರಿಗೆ ಬೇಕಾದಂತಹ ಸಂಬಂಧಪಟ್ಟಂತಹ ಎಂಪ್ಲಾಯಿಗಳನ್ನ ಹಾಕಲ್ತಾರೆ. ಅದನ್ನ ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟು ಕರೀತಾರೆ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಕೌಂಟ್ಸ್ ರಿಲೇಟೆಡ್ ಯಾರ್ಯಾರು ಮಾಡಿರ್ತಾರೆ ಅವ್ರನ್ನೇ ಸೇರಿಸ್ಕೊಳ್ಳುವಂತಹದ್ದು. ಮಾರ್ಕೆಟಿಂಗ್ ಟೀಮ್ ಅಲ್ಲಿ ಮಾರ್ಕೆಟಿಂಗ್ ಯಾರು ತುಂಬಾ ಕ್ವಾಲಿಫಿಕೇಶನ್ ಇದೆ, ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟಿಂಗ್ ರಿಲೇಟೆಡ್, ಅವರಿಗೆ ಜಾಯಿನ್ ಮಾಡ್ಕೊಳ್ಳುವಂತಹದ್ದು. ಈ ತರ ಒಂದೊಂದು ಡಿಪಾರ್ಟ್ಮೆಂಟ್ ಗೆ ಒಂದು ಫಂಕ್ಷನ್ ಗೆ ಸಂಬಂಧಪಟ್ಟಂಗೆ ಮಾಡ್ಕೊಳ್ತಕ್ಕಂತಹದ್ನ ಏನಂತಂದ್ರೆ ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಈ ಫಂಕ್ಷನಲ್ ಸ್ಟ್ರಕ್ಚರ್ದು ಮೆರಿಟ್ಸ್ ಮತ್ತೆ ಲಿಮಿಟೇಷನ್ಸ್ ಅಂತ ಏನು ಅಂತ ಕೇಳೋಣ. ಮೆರಿಟ್ಸ್ ಅಂತಂದ್ರು ಒಂದೇ, ಅಡ್ವಾಂಟೇಜಸ್ ಅಂತಂದ್ರು ಒಂದೇ, ಡಿಸ್ಅಡ್ವಾಂಟೇಜಸ್ ಅಂತಂದ್ರು ಒಂದೇ, ಲಿಮಿಟೇಷನ್ಸ್ ಅಂತಂದ್ರು ಒಂದೇ.
ಸೊ ಅದ್ ಕೇಳಿದ್ರು ಪಾಠ ಮಾಡ್ಬೇಕಾದ್ರೆ ಇದ್ ಮಾಡಿದಾರೆ ಅಂತ ಅಂದ್ಬಿಟ್ಟು ನೀವು ಗಾಬರಿ ಮಾಡ್ಕೊಳ್ಳೋದು ಅಥವಾ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂತದ್ದು ಏನು ನೆಸೆಸಿಟಿ ಇರಲ್ಲ. ಹಾಗಾದ್ರೆ ಅಡ್ವಾಂಟೇಜ್ ಫಸ್ಟ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಸ್ಪೆಷಲೈಸೇಷನ್. ಈ ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಏನಿರುತ್ತೆ, ಒಂದು ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟವ್ರು ಮಾತ್ರ ಆ ಡಿಪಾರ್ಟ್ಮೆಂಟ್ ಅಲ್ಲೇ ಸೇರ್ತಾರೆ. ಹಾಗಾಗಿ ಅಲ್ಲಿ ಕೆಲಸ ತುಂಬಾ ಸ್ಪೆಸಿಫಿಕ್ ಆಗಿ ಮಾಡ್ತಾ ಹೋಗ್ತಾರೆ. ಅಲ್ಲಿ ಸ್ಪೆಷಲೈಸೇಷನ್ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಕೆಲಸಗಳು ಯಾವುದೇ ರೀತಿಯಾದಂತಹ ಏನೋ ಡ್ರಾಬ್ಯಾಕ್ ಇಲ್ಲ ಆದಂಗೆ ಸ್ಪೆಷಲೈಸ್ಡ್ ಆಗಿ ಹೋಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎಫೆಕ್ಟಿವ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಏನ್ ಹೇಳ್ತಾ ಇದಾರೆ, ಫಂಕ್ಷನಲ್ ಸ್ಟ್ರಕ್ಚರ್ ಒಳಗೆ ಫಂಕ್ಷನ್ ಡಿಪಾರ್ಟ್ಮೆಂಟ್ ಗೆ ತಕ್ಕನಾಗಿರುತ್ತಲ್ವಾ. ಸೊ ಹಾಗಾಗಿ ಅಲ್ಲಿ ಕರೆಕ್ಟ್ ಆಗಿ ಎಫೆಕ್ಟಿವ್ ಕಂಟ್ರೋಲ್, ಎಲ್ಲಾ ರೀತಿಯಾದಂತಹ ಕಂಟ್ರೋಲ್ ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ. ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಂಪ್ರೂವ್ ಎಫಿಷಿಯನ್ಸಿ. ಥರ್ಡ್ ಪಾಯಿಂಟ್, ಅಲ್ಲಿ ಏನಾಗುತ್ತೆ, ಒಂದು ಡಿಪಾರ್ಟ್ಮೆಂಟ್ ಅವ್ರಿಗೆ ಕರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ಅವ್ರ ಕೆಲಸಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದರಿಂದ ಆರ್ಗನೈಸೇಷನ್ ಎಂಪ್ಲಾಯಿ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ತೆಗ್ದಾಕ್ಬಿಟ್ಟಿದ್ರೆ ಏನಾಗ್ತಿತ್ತು, ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಸೊ ಸ್ಪೆಸಿಫಿಕ್ ಆಗಿ ಇರೋದ್ರಿಂದ ಅವ್ರ ಇಂಪ್ರೂವ್ಮೆಂಟ್ಸ್ ಎಫಿಷಿಯನ್ಸಿನೂ ತುಂಬಾ ಚೆನ್ನಾಗಿ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅವರ ಡ್ಯೂಪ್ಲಿಕೇಶನ್. ಏನು, ಒಂದೇ ತರದ ಕೆಲಸ ಮತ್ತೆ ಆಗ್ತಕ್ಕಂತಹದ್ದು ತಪ್ಪುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಡೂಪ್ಲಿಕೇಶನ್ ಆಗಲ್ಲ, ಒಂದೇ ಕೆಲಸ ಎರಡೆರಡು ಸಲ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಈಸಿ ಟ್ರೈನಿಂಗ್. ಏನ್ ಈಸಿ ಟ್ರೈನಿಂಗ್ ಅಂತಂದ್ರೆ, ಈಗ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬೇಕಾದಂತಹ ಟ್ರೈನಿಂಗ್ ನ ಮಾರ್ಕೆಟಿಂಗ್ ಅವ್ರಿಗೆ ಒಂದ್ಸಲ ಕಂಡಕ್ಟ್ ಮಾಡಿದ್ರೆ ಮುಗಿದೋಗ್ಬಿಡುತ್ತೆ. ಅಕೌಂಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬೇಕಾದಂತಹ ಒಂದು ಟ್ರೈನಿಂಗ್ ನ ಅವ್ರ ಜೊತೆ ಎಲ್ಲ ಕರೆದ್ಬಿಟ್ಟು ಕೂರಿಸ್ಬಿಟ್ರೆ ಅವ್ರಿಗೆ ಟ್ರೈನಿಂಗ್ ಮುಗ್ದೋಗ್ಬಿಡುತ್ತೆ. HR ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿದ್ದು ಒಂದು ಟ್ರೈನಿಂಗ್ ಅವ್ರಿಗೆ ಕೊಟ್ಬಿಟ್ರು ಅಂತಂದ್ರೆ ಮುಗ್ದೋಗ್ಬಿಡುತ್ತೆ. ಸೊ ಹಾಗಾಗಿ ಫಂಕ್ಷನಲ್ ಸ್ಟ್ರಕ್ಚರ್ ಮೇಲೆ ಟ್ರೈನಿಂಗ್ ಕೊಡ್ತಕ್ಕಂತಹದ್ದು ಸುಲಭ ಆಗಿದೆ. ಪ್ರಾಪರ್ ಅಟೆನ್ಷನ್. ಏನಂತಂದ್ರೆ ಡಿಪಾರ್ಟ್ಮೆಂಟ್ ತುಂಬಾ ಸ್ಪೆಸಿಫಿಕ್ ಆಗಿರೋದ್ರಿಂದ, ಯಾವುದು ಫಂಕ್ಷನಲ್ ಆಗಿರೋದ್ರಿಂದ ಏನಾಗಿರುತ್ತೆ, ಅಟೆನ್ಷನ್ ತುಂಬಾ ಚೆನ್ನಾಗಿರುತ್ತೆ, ಕಾನ್ಸಂಟ್ರೇಷನ್, ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಲಿಮಿಟೇಷನ್ಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಫಂಕ್ಷನಲ್ ಎಂಪೈರ್ ಏನಂತ ಬಂದ್ಬಿಡುತ್ತೆ, ನನ್ ಡಿಪಾರ್ಟ್ಮೆಂಟ್ ಗ್ರೇಟು, ನಮ್ ಡಿಪಾರ್ಟ್ಮೆಂಟ್ ಇರೋದ್ರಿಂದನೇ ಆ ಡಿಪಾರ್ಟ್ಮೆಂಟ್ ಅವರು ಮಾಡ್ಲಿಕ್ಕೆ ಆಗೋದು. ನಾವು ಡಿಪಾರ್ಟ್ಮೆಂಟ್ ನಮ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಲ್ಲ ಅಂತಂದ್ರೆ ಅವರೆಲ್ಲ ಏನ್ ಮಾಡಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಸುಪೀರಿಯಾರಿಟಿ ಬರ್ಬೋದು ಅನ್ನೋದು ಇರುತ್ತೆ. ಆ ತರ ಚಾನ್ಸಸ್ ಗಳು ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಡಿಫಿಕಲ್ಟಿ ಇನ್ ಕೋಆರ್ಡಿನೇಷನ್. ಏನು, ಒಂದೊಂದ್ಸಲ ಕಾನ್ಫ್ಲಿಕ್ಟ್ ಗಳು ಬಿಲ್ಟಾಯ್ತು ಅಂತಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ, ಅವಾಗ ಕೋಆರ್ಡಿನೇಟ್ ಮಾಡ್ತಕ್ಕಂತಹದ್ದು ಕಷ್ಟ ಆಗ್ಬೋದು. ಇದು ಏನು ಫಾರ್ಮಲ್ ಸ್ಟ್ರಕ್ಚರ್ದು ಡಿಮೆರಿಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಡಿಫಿಕಲ್ಟ್ ಟು ಹೋಲ್ಡ್ ಅಕೌಂಟಬಲ್. ಏನಕ್ಕೆ ಅಕೌಂಟಬಲ್ ಡಿಫಿಕಲ್ಟ್ ಆಗಿದೆ ಅಂತ ಹೇಳ್ತಾ ಇದ್ರೆ, ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೇ ಕೆಲಸ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಕೆಲಸಗಳು ಎಲ್ಲಾ ಚೆನ್ನಾಗಿ ಗೊತ್ತಿರ್ತಾರೆ, ಅಲ್ಲಿ ಲೂಪ್ ಹೋಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಬಹುದು ಅನ್ನೋ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಅಕೌಂಟಬಿಲಿಟಿ ತೆಗಿಯೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಏನಾಗುತ್ತೆ, ಒಂದೇ ಡಿಪಾರ್ಟ್ಮೆಂಟ್ ಅವರು ಒಂದೇ ತರದವ್ರು ಯಾವಾಗ್ಲೂ ಇರ್ತಾರೆ, ಅಲ್ಲಿ ಇಂಟ್ರೆಸ್ಟ್ ಕೂಡ ಕಲ್ಕೋಬಹುದು ಎಂಪ್ಲಾಯೀಸ್ ಗಳು ಅಂತ ಹೇಳ್ತಾ ಇದ್ರೆ. ಹಾಗೆ ಇದು ಇನ್ಫ್ಲೆಕ್ಸಿಬಲ್. ಇನ್ಫ್ಲೆಕ್ಸಿಬಲ್ ಅಂತಂದ್ರೇನು, ಫ್ಲೆಕ್ಸಿಬಲ್ ಇಲ್ಲದೆ ಇರ್ತಕ್ಕಂತಹದ್ದು, ತುಂಬಾ ಫಾರ್ಮಲ್ ಆಗಿರುತ್ತೆ, ಅದು ಇರೋದು ಡಿಮೆರಿಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ನಿಮ್ಗೆ ಫಂಕ್ಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಏನು, ಫಂಕ್ಷನಲ್ ಸ್ಟ್ರಕ್ಚರ್ ಮೆರಿಟ್ಸ್ ಡಿಮೆರಿಟ್ಸ್ ಏನೇನು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಈಗ ಡಿವಿಷನಲ್ ಸ್ಟ್ರಕ್ಚರ್. ಏನು ಡಿವಿಷನಲ್ ಸ್ಟ್ರಕ್ಚರ್ ಅಂತಂದ್ರೆ, ಡಿವಿಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಕೆಲಸಗಳ ಆಧಾರದ ಮೇಲೆ, ಡಿವಿಷನ್ ಅಂತಂದ್ರೆ ವಿಭಾಗಿಸಬಹುದು, ಯಾವ್ದ್ರ ಮೇಲೆ ಡಿವೈಡ್ ಮಾಡ್ತಾರೆ ಅಂತಂದ್ರೆ ಆನ್ ದ ಬೇಸಿಸ್ ಆಫ್ ಪರ್ಟಿಕ್ಯುಲರ್ ಲೈನ್ ಆಫ್ ಪ್ರೊಡಕ್ಷನ್ ಮೇಲೆ ಇದು ನಿಂತಿರುತ್ತೆ. ಫಾರ್ಮಲ್ ಸ್ಟ್ರಕ್ಚರ್ ಅಲ್ಲಿ ನಾವು ಯಾವ್ದ್ರಲ್ಲಿ ಲಾಸ್ಟ್ ಅಲ್ಲಿ ನೋಡಿದ್ವಲ್ಲ, ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಒಂದು ಕೆಲಸ ಮಾಡ್ತಕ್ಕಂತವ್ರನ್ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಲ್ಲಿ ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಲೈನ್ ಆಫ್ ಪ್ರೊಡಕ್ಷನ್ ಅಲ್ಲಿ ಏನ್ ನಿಲ್ಲುತ್ತೆ ಅದನ್ನ ಒಂದು ಕಡೆ ಸೇರ್ಸ್ತಕ್ಕಂತಹದ್ದಾಗಿರುತ್ತೆ. ಈಗ ನೋಡಿ ಇಲ್ಲಿ ಯಾವ್ದು ಅಂತಂದ್ರೆ, ಒಂದು ಗಾರ್ಮೆಂಟ್ಸ್ ಇದೆ ಅಂತಂದ್ರೆ ಆ ಗಾರ್ಮೆಂಟ್ಸ್ ಅಲ್ಲಿ ಒಂದೇ ಒಂದು ಪ್ಯಾಂಟ್ ನೇ ಪ್ರಿಪೇರ್ ಮಾಡ್ಬೋದು, ನೆಕ್ಸ್ಟ್ ಡೇ ಬರೀ ಶರ್ಟ್ ಅನ್ನೇ ಪ್ರಿಪೇರ್ ಮಾಡ್ಬೋದು, ನೆಕ್ಸ್ಟ್ ಡೇ ಬೇರೆ ಬೇರೆ ಐಟಮ್ಗಳು ಏನೇನಿದೆ ಬಟ್ಟೆಗಳನ್ನ ತಯಾರಿಸಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ, ಆ ತರ ಮಾಡ್ತಾ ಹೋಗ್ಬೋದು. ಸೊ ಬೇರೆ ಬೇರೆ ಬೇರೆದು ಕೆಲಸಗಳು ನಡೀತಾ ಇರುತ್ತೆ ಅಲ್ವಾ. ಸೊ ಈಗ ನೀವು ಎಕ್ಸಾಂಪಲ್ ತಗೊಳ್ಳಿ, ITC ಎಷ್ಟು ತರದ ಲೈನ್ ಆಫ್ ಪ್ರಾಡಕ್ಟ್ ಗಳಿದೆ, ಆಕ್ಸೆಸರೀಸ್ ಗಳಿದೆ, ಅವನ್ನೆಲ್ಲ ಒಂದ್ಸಲ ಸುಮ್ಮನೆ ಚೆಕ್ ಮಾಡಿ ನೋಡಿ ಆನ್ಲೈನ್ ಅಲ್ಲಿ, ನಿಮಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗ್ತಾ ಹೋಗುತ್ತೆ. ITC ಆಗಿರ್ಬೋದು, ಯೂನಿಲಿವರ್ ಆಗಿರ್ಬೋದು. ಸೊ ನೀವು ಅವ್ರದ್ದು ಪ್ರಾಡಕ್ಟ್ಸ್ ಹಾಕ್ಬಿಟ್ರೆ ಅವ್ರದ್ದು ಥೌಸಂಡ್ಸ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ ಯಾವ ಪ್ರಾಡಕ್ಟ್ ಮೇಲೆ ಅವ್ರು ಫೋಕಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಡಿವಿಷನಲ್ ಸ್ಟ್ರಕ್ಚರ್ ಅಂತಂದ್ರು ಅದೇನೆ ಮೀನಿಂಗ್ ನೋಡ್ಬಿಡೋಣ ಫಸ್ಟ್. ಎ ಸ್ಟ್ರಕ್ಚರ್ ವಿಚ್ ಗ್ರೂಪ್ ಆಕ್ಟಿವಿಟೀಸ್ ಆನ್ ದ ಬೇಸಿಸ್ ಆಫ್ ಪ್ರೊಡಕ್ಷನ್. ಗೈಸ್ ಇದು ತುಂಬಾ ಇಂಪಾರ್ಟೆಂಟ್.
ಅಲ್ಲಿ ಏನ್ ಮಾಡ್ದು, ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಡಿಪಾರ್ಟ್ಮೆಂಟ್ ಫೋರ್ಸ್ ಮಾಡ್ದು. ಬಟ್ ಇಲ್ಲಿ ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಯಾವ್ದು ಫೋಕಸ್ ಮಾಡ್ತಿದೀವಿ ಅಂದ್ರೆ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂಗೆ ಲೈನ್ ಆಫ್ ಪ್ರೊಡಕ್ಷನ್ ಏನಾಗ್ತಿದೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ಎ ಸಪರೇಟ್ ಡಿವಿಷನ್ ಇಸ್ ಕ್ರಿಯೇಟೆಡ್ ಫಾರ್ ಈಚ್ ಮೇಜರ್ ಪ್ರಾಡಕ್ಟ್ ಇನ್ ಬಿಸ್ನೆಸ್ ಎಂಟರ್ಪ್ರೈಸ್. ಫಾರ್ ಎಕ್ಸಾಂಪಲ್, ಲಾರ್ಜ್ ಕಂಪನಿ ಮೇ ಹ್ಯಾವ್ ಡಿವಿಷನ್ ಲೈಕ್ ಎ ಕಾಸ್ಮೆಟಿಕ್ಸ್, garments, footwear, etc. Within each division, the functional structure is also adopted. ಏನ್ ಹೇಳ್ತಾ ಇದಾರೆ, ಡಿವಿಷನಲ್ ಸ್ಟ್ರಕ್ಚರ್ ಅಂತ ಅನ್ನೋದು ಒಂದು ಪ್ರಾಡಕ್ಟ್ ಗಳ ಮೇಲೆ ಕ್ಲಾಸಿಫಿಕೇಶನ್ ನ ಮಾಡ್ತಾ ಹೋಗ್ತಾರೆ. ಯಾವ ತರ ಅಂತಂದ್ರೆ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನೋಡಿ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಬೇರೆ ಬೇರೆ ಲೈನ್ ಆಫ್ ಪ್ರಾಡಕ್ಟ್ ಇರುತ್ತೆ. ಅದೇ ಒಂದೇ ಕಂಪನಿ ಯೂನಿಲಿವರೇ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಹೋಗುತ್ತೆ. ಅದೇ ನಿಮ್ಗೆ ಯಾವ್ದು ಬೇರೆ ಬೇರೆ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಗಳು ಮಾಡ್ತಾ ಹೋಗುತ್ತೆ. ಸೊ ಅವರಲ್ಲಿ ಲೈನ್ ಆಫ್ ಪ್ರಾಡಕ್ಟ್ ಬೇರೆ ಇರುತ್ತೆ. ಕಾಸ್ಮೆಟಿಕ್ಸ್ ಅವರು ತಯಾರಿಸಬಹುದು, ಗಾರ್ಮೆಂಟ್ಸ್ ಬಟ್ಟೆಗಳನ್ನು ಕೂಡ ಅವ್ರು ತಯಾರಿಸಬಹುದು, ಫುಟ್ವೇರ್ ಗಳನ್ನು ಕೂಡ ತಯಾರಿಸಬಹುದು. ಸೊ ಯಾವುದು ಪ್ರಾಡಕ್ಟ್ ಮೇಲೆ ಡಿವೈಡ್ ಮಾಡ್ತಿದ್ರೆ ಆನ್ ದ ಬೇಸಿಸ್ ಆಫ್ ದಟ್ ಡಿವಿಷನಲ್ ಸ್ಟ್ರಕ್ಚರ್ ನ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ವಿತ್ ಇನ್ ಈಚ್ ಡಿವಿಷನ್ ದ ಫಂಕ್ಷನಲ್ ಸ್ಟ್ರಕ್ಚರ್ ಆಲ್ಸೋ ಅಡಾಪ್ಟೆಡ್. ಪ್ರತಿಯೊಂದು ಡಿವಿಷನಲ್ ಸ್ಟ್ರಕ್ಚರ್ ಒಳಗೆ ಫಂಕ್ಷನಲ್ ಸ್ಟ್ರಕ್ಚರ್ ನ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಲ್ಲಿ ತೋರಿಸ್ತೀನಿ, ಚಾರ್ಟ್ ತೋರಿಸ್ತಾರೆ ನಿಮ್ಗೆ 100% ಅರ್ಥ ಆಗುತ್ತೆ. ಈಚ್ ಡಿವಿಷನ್ ಇಸ್ ಹೆಡೆಡ್ ಬೈ ದ ಡಿವಿಷನಲ್ ಮ್ಯಾನೇಜರ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಹಿಸ್ ಡಿವಿಷನ್. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಳಗೆ ಡಿವಿಷನ್ ಅಲ್ಲಿ ಒಬ್ಬ ಹೆಡ್ ಇರ್ತಾನೆ ಅಥವಾ ಮ್ಯಾನೇಜರ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಫಿಟ್ ಆಗ್ತಿದ್ಯಾ ಅಥವಾ ಲಾಸ್ ಆಗ್ತಿದ್ಯಾ ಅಂದ್ಬಿಟ್ಟು ಕಂಪ್ಲೀಟ್ ಇನ್ಚಾರ್ಜ್, ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅವ್ರದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು. ಡಿವಿಷನಲ್ ಮ್ಯಾನೇಜರ್ ಅಂಡರ್ ಅಲ್ಲಿ ಏನೇನಾಗುತ್ತೆ ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಆರ್ಗನೈಸೇಷನ್ ನಲ್ಲಿ ಏನೇನಿರುತ್ತೆ, ಬೇರೆ ಬೇರೆ ಲೈನ್ ಆಫ್ ಪ್ರೊಡಕ್ಷನ್ ಇರುತ್ತೆ. ಕಾಸ್ಮೆಟಿಕ್ ಇರುತ್ತೆ, ಗಾರ್ಮೆಂಟ್ಸ್ ಇರುತ್ತೆ, ಫುಟ್ವೇರ್ ಇರುತ್ತೆ, ಸ್ಕಿನ್ ಕೇರ್ ಇರುತ್ತೆ. ಸೊ ಪ್ರತಿಯೊಂದು ಪ್ರಾಡಕ್ಟ್ ಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಾ ಹೋಗ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಾರೆ. ಕರೆಕ್ಟಾ? ಅದ್ರ ಅಂಡರ್ ಅಲ್ಲಿ ಪ್ರತಿ ಒಂದರ ಅಂಡರ್ ಅಲ್ಲೂ ಏನು ಫಂಕ್ಷನಲ್ ಸ್ಟ್ರಕ್ಚರ್ ಬರ್ತಾ ಹೋಗುತ್ತೆ. ಹ್ಯೂಮನ್ ರಿಸೋರ್ಸ್ ಆಗ್ಲೇ ಫಂಕ್ಷನ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡಿದೀವಿ, ಅದ್ರೊಳಗೆ ಡಿಪಾರ್ಟ್ಮೆಂಟ್ ಗಳಿದೆ ಅಂತ ಅಂದ್ಬಿಟ್ಟು. ಹ್ಯೂಮನ್ ರಿಸೋರ್ಸ್, ಮಾರ್ಕೆಟಿಂಗ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಗಳು ಇರ್ತಾ ಹೋಗುತ್ತೆ ಅಂತ ಅನ್ನೋದು ಅರ್ಥ ಆಗಿದೆ. ಹಾಗಾದ್ರೆ ಈ ಡಿವಿಷನಲ್ ಸ್ಟ್ರಕ್ಚರ್ ಮೆರಿಟ್ಸ್ ಅಥವಾ ಡಿಮೆರಿಟ್ಸ್ ಅಥವಾ ಅಡ್ವಾಂಟೇಜಸ್ ಅಥವಾ ಲಿಮಿಟೇಷನ್ಸ್, ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಅಡ್ವಾಂಟೇಜಸ್ ಗಳು ಏನೇನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ಬಿಡೋಣ. ಅಡ್ವಾಂಟೇಜಸ್, ಪ್ರಾಡಕ್ಟ್ ಸ್ಪೆಷಲೈಸೇಷನ್. ಇವ್ರು ಏನ್ ಮಾಡ್ತಾರೆ, ಇಲ್ಲಿ ಯಾವ್ದು ಡಿವಿಷನಲ್ ಸ್ಟ್ರಕ್ಚರ್ ಇರೋದ್ರಿಂದ ಪ್ರತಿಯೊಂದು ಡಿವಿಷನ್ ಅವರು ಅವ್ರದೇ ಆದಂತಹ ಲೈನ್ ಆಫ್ ಪ್ರಾಡಕ್ಟ್ ಇರುತ್ತೆ, ಅದ್ರ ಕಡೆಗೆ ಫೋಕಸ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ಪ್ರೊಡಕ್ಷನ್ ಸ್ಪೆಷಲೈಸೇಷನ್, ಒಬ್ಬರು ಏನ್ ಪ್ರಾಡಕ್ಟ್ ನ ಮಾಡ್ತಾ ಇರ್ತಾರೆ ಅದೇ ಪ್ರಾಡಕ್ಟ್ ನ ಅವರು ಫೋಕಸ್ ಮಾಡ್ತಾರೆ. ಸೊ ಅಲ್ಲಿ ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ಅಥವಾ ಸ್ಪೆಷಲೈಸೇಷನ್ ತುಂಬಾ ಚೆನ್ನಾಗಿರುತ್ತೆ, ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಗ್ರೇಟರ್ ಅಕೌಂಟಬಿಲಿಟಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಅಂದ್ರೆ ಆ ಪ್ರಾಡಕ್ಟ್ ಮೇಲೆ ಜಾಸ್ತಿ ಸ್ಪೆಷಲೈಸ್ಡ್ ಆಗಿರ್ತಾರೆ. ಹಾಗಾಗಿ ಅವ್ರ ಅಕೌಂಟಬಿಲಿಟಿ, ಅವ್ರು ಮಾಡ್ತಕ್ಕಂತಹ ಕೆಲಸದಲ್ಲಿ 100% ಅಕ್ಯುರೇಟ್ ಆಗಿ ಮಾಡ್ತಾರೆ. ಅವ್ರ ಅಕೌಂಟಬಿಲಿಟಿ ಯಾರಿಗೆ ಹೆಡ್ಗೆ ಅವರು ರಿಪೋರ್ಟ್ ಮಾಡ್ಬೇಕು ಅವ್ರಿಗೆ ತುಂಬಾ ಕರೆಕ್ಟ್ ಆಗಿ ಅಕೌಂಟಬಲ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫ್ಲೆಕ್ಸಿಬಿಲಿಟಿ, ಏನು ಫ್ಲೆಕ್ಸಿಬಿಲಿಟಿ, ಇಲ್ಲಿ ಫಂಕ್ಷನಲ್ ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಏನ್ ಅಡ್ವಾಂಟೇಜ್ ಅಂತಂದ್ರೆ ಫ್ಲೆಕ್ಸಿಬಿಲಿಟಿ. ಫಾರ್ಮಲ್ ಅಲ್ಲಿ ಇತ್ತು ಅಂತಂದ್ರೆ, ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಏನಿತ್ತು ಅಂತಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅದ್ರೊಳಗೆ ಇರ್ತಕ್ಕಂತಹ ಎಂಪ್ಲಾಯಿಗಳು ಫುಲ್ ಪರ್ಫೆಕ್ಟ್ ಆಗಿರುತ್ತೆ, ಅಂದ್ರೆ ಅವ್ರ ಡಿಪಾರ್ಟ್ಮೆಂಟ್ ಒಳಗೇನೆ ಸ್ಟಿಕ್ ಆನ್ ಆಗ್ತಾ ಇದ್ರು. ಬಟ್ ಇಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ ಇಲ್ಲಿ ಫ್ಲೆಕ್ಸಿಬಲ್ ಇದೆ ಯಾವ್ದ್ರಲ್ಲಿ, ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ. ಸೊ ಅದು ಒಂದು ಅಡ್ವಾಂಟೇಜ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಯಾವ್ದಕ್ಕೆ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲಿ ಕ್ಲಾಸಿಫೈ ಮಾಡ್ತೀವಲ್ಲ ಡಿವಿಷನ್ ಸ್ಟ್ರಕ್ಚರ್ ಗೆ ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ನೆಕ್ಸ್ಟ್ ಲಾಸ್ಟ್ ಅಡ್ವಾಂಟೇಜ್ ಏನು, ಎಕ್ಸ್ಪಾನ್ಷನ್ ಅಂಡ್ ಗ್ರೋತ್. ಇವರು ಡಿವಿಷನಲ್ ಸ್ಟ್ರಕ್ಚರ್ ಅವರು ಲೈನ್ ಆಫ್ ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡೋದ್ರಿಂದ ಇವ್ರಿಗೆ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥಕ್ಕೆ ಮತ್ತೆ ಇನ್ನು ಗ್ರೋತ್ ಗೆ, ಆರ್ಗನೈಸೇಷನ್ ಗ್ರೋತ್ ಗೆ ಇದು ತುಂಬಾ ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಡಿಮೆರಿಟ್ಸ್ ಗಳು ಅಥವಾ ಡಿಸ್ಅಡ್ವಾಂಟೇಜಸ್ ಗಳು ಏನಿದೆ ಅಂತ ನೋಡಿದ್ರೆ, ಡಿಪಾರ್ಟ್ಮೆಂಟ್ ಕಾನ್ಫ್ಲಿಕ್ಟ್, ಏನು ಪ್ರತಿಯೊಂದು ಲೈನ್ ಆಫ್ ಪ್ರಾಡಕ್ಟ್ ಮೇಲೆ ಮಾಡ್ತಾ ಇರ್ತಕ್ಕಂತಹ ಬೇರೆ ಇರ್ತಾರೆ, ಅವಾಗ ಅವ್ರವ್ರ ನಡುವೆನೆ ಜಗಳಗಳು ಆಗ್ಬೋದು ಅಥವಾ ಕಾನ್ಫ್ಲಿಕ್ಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕಾಸ್ಟ್ಲಿ, ಅಫ್ಕೋರ್ಸ್, ಯಾಕೆ ಪ್ರತಿಯೊಂದು ಡಿವಿಷನ್ ಸ್ಟ್ರಕ್ಚರ್ ಅಲ್ಲಿ ಪ್ರಾಡಕ್ಟ್ ಇರುತ್ತೆ, ಪ್ರಾಡಕ್ಟ್ ತಕ್ಕನಾಗಿ ಮತ್ತೇನೆ HR ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲಾನು ಸಪ್ರೇಟ್ ಆಗಿ ಮಾಡುವಂತಂದ್ರೆ ಎಕ್ಸ್ಪೆನ್ಸಸ್ ಆಗಲ್ವಾ, ಅಫ್ಕೋರ್ಸ್ ಆಗುತ್ತೆ. ಹಾಗಾಗಿ ಡಿವಿಷನಲ್ ಸ್ಟ್ರಕ್ಚರ್ ಅಂತ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಲಾಸ್ಟ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇಗ್ನೋರ್ ಆರ್ಗನೈಸೇಷನಲ್ ಇಂಟ್ರೆಸ್ಟ್. ಇದು ಏನಾಗುತ್ತೆ, ಪ್ರತಿಯೊಂದು ಡಿವಿಷನಲ್ ಸ್ಟ್ರಕ್ಚರ್ ಅವರು ಅವ್ರವ್ರ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಆರ್ಗನೈಸೇಷನ್ ಮೇನ್ ಸ್ಟ್ರಕ್ಚರ್ ಏನಿರುತ್ತಲ್ಲ ಅಥವಾ ಇಂಟ್ರೆಸ್ಟ್ ಏನಿರುತ್ತೆ ಅದ್ರ ಕಡೆ ಅದನ್ನ ಇಗ್ನೋರ್ ಮಾಡ್ಬೋದು ಕೆಲವು ಸಮಯದಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಡಿವಿಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಏನು, ಮತ್ತೆ ಅದ್ರ ಮೀನಿಂಗು, ಮತ್ತೆ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಅಂತ ಅಂದ್ಬಿಟ್ಟು. ಈಗ ಗೈಸ್ ನಾವು
ಫಂಕ್ಷನಲ್ ಸ್ಟ್ರಕ್ಚರ್ ಮತ್ತೆ ಡಿವಿಷನಲ್ ಸ್ಟ್ರಕ್ಚರ್ ಗೆ ಇರ್ತಕ್ಕಂತಹ ಡಿಫರೆನ್ಸಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಸಿ ಗೈಸ್, ಇದು ನಿಮಗೆ 4 ಮಾರ್ಕ್ಸ್ ಗೆ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಕ್ಲೀನ್ ಆಗಿ ಕೇಳ್ಕೊಳ್ತಾ ಹೋಗಿ. ಈಸಿ ಪಾಯಿಂಟ್ ಇದೊಂದು ಮಾಡ್ಬಿಟ್ಟು ಮುಗಿಸ್ಬಿಡೋಣ ಈ ಸೆಷನ್ ಅಲ್ಲಿ. ಫಾರ್ಮೇಶನ್, ಇದು ಯಾವ ರೀತಿ ಫಾರ್ಮೇಶನ್ ಗೆ ಈಸಿ ಆಗುತ್ತೆ ಅಂತಂದ್ರೆ, ಫಾರ್ಮೇಶನ್ ಇಸ್ ಬೇಸ್ಡ್ ಆನ್ ಫಂಕ್ಷನ್. ಇಲ್ಲಿ ಯಾವ ಕೆಲಸಗಳನ್ನ ಮಾಡ್ತಾ ಇದ್ರೆ, ಇಲ್ಲಿ ನೋಡಿ, ಇಲ್ಲಿ HR ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಹಾಗೆ ನಿಮ್ಗೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೇಲ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಈ ತರ ಡಿಪಾರ್ಟ್ಮೆಂಟ್ ಗಳಿಗೆ, ಒಂದೊಂದು ಫಂಕ್ಷನ್ ಗಳಿಗೆ ಇದು ಫಾರ್ಮೇಶನ್ ಆಗಿರ್ತಕ್ಕಂತಹದ್ದಾಗಿದೆ. ಇಲ್ಲಿ ಇದ್ರದ್ದು ಡಿವಿಷನಲ್ ಸ್ಟ್ರಕ್ಚರ್ ಫಾರ್ಮೇಶನ್ ಯಾವ ತರ ಅಂತಂದ್ರೆ, ಬೇಸ್ಡ್ ಆನ್ ಪ್ರಾಡಕ್ಟ್ ಲೈನ್. ತುಂಬಾ ಇಂಪಾರ್ಟೆಂಟ್ ಗಾಯ್ಸ್, ಇದು ಪ್ರಾಡಕ್ಟ್ ಲೈನ್ ಮೇಲೆ ಬೇಸ್ ಆಗಿದೆ. ಅಂಡ್ is supported by function. ಪ್ರತಿಯೊಂದು ಫಂಕ್ಷನ್ ಮೇಲೆ ಏನಾಗಿದೆ, ಇದು ಒಂದು ಪ್ರಾಡಕ್ಟ್ ಬೇಸ್ ಮೇಲೆ ಅದು ಡಿಪೆಂಡ್ ಆಗಿದೆ, ಪ್ರಾಡಕ್ಟ್ ಲೈನ್ ಮೇಲೆ ಡಿಪೆಂಡ್ ಆಗಿದೆ. ಹಾಗೆ ಫಂಕ್ಷನಲ್ ಸ್ಟ್ರಕ್ಚರ್ ಹೆಲ್ಪ್ ತಗೊಳುತ್ತೆ ಅಂತ ಅಂದ್ಬಿಟ್ಟು ಸಪೋರ್ಟೆಡ್ ಬೈ, ಅದರಿಂದ ಫಂಕ್ಷನಲ್ ಡಿವಿಷನ್ ಇಂದನೂ ಸಪೋರ್ಟ್ ತಗೊಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸ್ಪೆಷಲೈಸೇಷನ್, ಇಲ್ಲಿಯ ಸ್ಪೆಷಲೈಸೇಷನ್ ಏನಿರುತ್ತೆ ಅಂತಂದ್ರೆ, ಫಂಕ್ಷನಲ್ ಏರಿಯಾಗೇನೆ ಕಂಪ್ಲೀಟ್ ಆಗಿ ಸ್ಪೆಷಲೈಸೇಷನ್ ಇರುತ್ತೆ. ಒಂದ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಕ್ಕಂತಹ ಎಂಪ್ಲಾಯಿಗಳ ಮೇಲೆ ಸ್ಪೆಷಲೈಸೇಷನ್ ಇರುತ್ತೆ. ಇಲ್ಲಿ ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಇರುತ್ತೆ ಅಂತಂದ್ರೆ, ಆಗ್ಲೇ ಹೇಳ್ದಂಗೆ ಒಂದು ಗಾರ್ಮೆಂಟ್ಸ್ ವರ್ಕ್ ಆಗಿರ್ಲಿ, ಅಥವಾ ಕಾಸ್ಮೆಟಿಕ್ ಆಗಿರ್ಲಿ, ಸ್ಲಿಪ್ಪರ್ಸ್ ಆಗಿರ್ಲಿ, ಬೇರೆ ಬೇರೆ ಪ್ರಾಡಕ್ಟ್ ಗಳಿಗೆ ಏನಿದೆ ಆ ಪ್ರಾಡಕ್ಟ್ ಗಳಿಗೆ ಸ್ಪೆಸಿಫಿಕ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ರೆಸ್ಪಾನ್ಸಿಬಿಲಿಟಿ, ಇಲ್ಲಿ ಯಾವ ತರ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ, ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಮಾಡ್ತಕ್ಕಂತಹದ್ದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಡಿಫಿಕಲ್ಟ್ ಟು ಫಿಕ್ಸ್ ಆನ್ ಪ್ರತಿಯೊಂದಕ್ಕೂ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತಕ್ಕಂತಹದ್ದು ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಕಷ್ಟ ಆಗುತ್ತೆ. ಈಸಿ ಟು ಫಿಕ್ಸ್ ರೆಸ್ಪಾನ್ಸಿಬಿಲಿಟಿ ಫಾರ್ ಪರ್ಫಾರ್ಮೆನ್ಸ್, ಇಲ್ಲಿ ಈ ಫಂಕ್ಷನಲ್ ಸ್ಟ್ರಕ್ಚರ್, ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಒಂದು ಲೈನ್ ಆಫ್ ಪ್ರಾಡಕ್ಟ್ ಇರುತ್ತೆ. ಆ ಲೈನ್ ಆಫ್ ಪ್ರಾಡಕ್ಟ್ ಅಲ್ಲಿ ಎಂಪ್ಲಾಯಿಗಳು ಇರ್ತಾರೆ. ಅವ್ರಿಗೆ ನೀವು ಇಂತಿಂತ ಕೆಲಸಗಳನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ಪೆಸಿಫಿಕೇಶನ್ ಕೊಟ್ರೆ ಅಂತಂದ್ರೆ, ರೆಸ್ಪಾನ್ಸಿಬಿಲಿಟಿ ಯಾರೋ ಒಬ್ರು ತಗೊಂಡ್ ಮಾಡಿಸ್ತಾರೆ ಅಂತಂದ್ರೆ ಅದು ಈಸಿಯಾಗಿ ನಡೆಯುತ್ತೆ. ಬಟ್ ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಏನೋ ರೆಸ್ಪಾನ್ಸಿಬಿಲಿಟಿ ತಗೊಳ್ತಕ್ಕಂತಹದ್ದು ಕಷ್ಟ ಆಗುತ್ತೆ. ಬಟ್ ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಈ ರೆಸ್ಪಾನ್ಸಿಬಿಲಿಟಿ ಕೊಡ್ತಕ್ಕಂತಹದ್ದು ಈಸಿ ಟು ಫಿಕ್ಸ್, ಈ ಫಿಕ್ಸ್ ಮಾಡ್ತಕ್ಕಂತಹದ್ದು ತುಂಬಾ ಈಸಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮ್ಯಾನೇಜೀರಿಯಲ್ ಡೆವಲಪ್ಮೆಂಟ್, ಇಲ್ಲಿ ಮ್ಯಾನೇಜೀರಿಯಲ್ ಡೆವಲಪ್ಮೆಂಟ್ ಮಾಡ್ತಕ್ಕಂತಹದ್ದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಮ್ಯಾನೇಜೀರಿಯಲ್ ಡೆವಲಪ್ಮೆಂಟ್ ಮಾಡ್ತಕ್ಕಂತಹದ್ದು ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಕಷ್ಟ ಇರುತ್ತೆ. ಯಾಕಂದ್ರೆ ಈಚ್ ಫಂಕ್ಷನಲ್ ಮ್ಯಾನೇಜರ್ ಹ್ಯಾಸ್ ಟು ರಿಪೋರ್ಟ್ ಟು ಟಾಪ್ ಮ್ಯಾನೇಜ್ಮೆಂಟ್. ಇಲ್ಲಿ ಮ್ಯಾನೇಜೀರಿಯಲ್ ಡೆವಲಪ್ಮೆಂಟ್ ಮಾಡೋದ್ ಕಷ್ಟ. ಯಾಕಂತಂದ್ರೆ ಪ್ರತಿಯೊಂದು ಫಂಕ್ಷನಲ್ ಮ್ಯಾನೇಜರ್ ಏನಿರ್ತಾನಲ್ಲ, ಅವರ ಟಾಪ್ ಅಲ್ಲಿ ಯಾರಿರ್ತಾರೆ ಅವ್ರಿಗೆ ರಿಪೋರ್ಟ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಲ್ಲಿ ಈಸಿ ಆಟೋನಮಿ ಆಸ್ ವೆಲ್ ಆಸ್ ಚಾನ್ಸ್ ಟು ಪರ್ಫಾರ್ಮ್ ಮಲ್ಟಿಪಲ್ ಫಂಕ್ಷನ್ಸ್ ಹೆಲ್ಪ್ ಇನ್ ಮ್ಯಾನೇಜೀರಿಯಲ್ ಡೆವಲಪ್ಮೆಂಟ್. ಏನ್ ಹೇಳ್ತಾ ಇದ್ರೆ, ಇಲ್ಲಿ ಯಾವ್ದ್ರಲ್ಲಿ ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಮ್ಯಾನೇಜೀರಿಯಲ್ ಡೆವಲಪ್ಮೆಂಟ್ ತುಂಬಾ ಈಸಿ. ಯಾಕಂತಂದ್ರೆ ಈಸಿ ಆಗಿರುತ್ತೆ, ಆಟೋನಮಿ ಇರುತ್ತೆ. ಡಿಪಾರ್ಟ್ಮೆಂಟ್ ಅಲ್ಲಿ ಒಳಗೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಡಿಪಾರ್ಟ್ಮೆಂಟ್ ಗಳು ಒಳಗೆ ಕೆಲಸಗಳನ್ನ ಮಾಡ್ಬೇಕಾದ್ರೆ ಅವ್ರಿಗೆ ಚಾನ್ಸ್ ಇರುತ್ತೆ, ಅಡ್ವಾಂಟೇಜಸ್ ಆಗುತ್ತೆ. ಏನಂತಂದ್ರೆ ಮಲ್ಟಿಪಲ್ ಟಾಸ್ಕ್ ಅನ್ನ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾಗಿ ಮ್ಯಾನೇಜರಿಯಲ್ ಡೆವಲಪ್ಮೆಂಟ್ ಸ್ಟ್ರಕ್ಚರ್ ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಈ ಕಷ್ಟ ಇರುತ್ತೆ, ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಈಸಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಾಗಿ ಕಾಸ್ಟ್ ಆಫ್ ಇಂಪ್ಲಿಮೆಂಟೇಷನ್, ಇದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತಂದ್ರೆ ಯಾರಿಗೆ ಅಡ್ವಾಂಟೇಜ್, ಯಾರಿಗೆ ಡಿಮೆರಿಟ್ಸ್ ಅಂತ ಅಂದ್ಬಿಟ್ಟು ನೋಡಿದ. functions are not duplicated, hence economical. ಇಲ್ಲಿ ಒಂದು ಕೆಲಸಗಳನ್ನ ಪ್ರತಿಯೊಂದು ಫಂಕ್ಷನಲ್ ಸ್ಟ್ರಕ್ಚರ್ ಒಳಗೆ ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಂಗಾಗಿ ಸ್ವಲ್ಪ ಎಕನಾಮಿಕಲ್ ಆಗುತ್ತೆ, ಸ್ವಲ್ಪ ಖರ್ಚಾಗುತ್ತೆ ಇದರಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಡುಪ್ಲಿಕೇಶನ್ ಆಫ್ ರಿಸೋರ್ಸಸ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್, ಹೆನ್ಸ್ ಇಟ್ಸ್ ಕಾಸ್ಟ್ಲಿ. ಇಲ್ಲಿ ಏನಾಗುತ್ತೆ, ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಮಾಡ್ತಕ್ಕಂತಹ ಕೆಲಸ ಡಬಲ್ ಸಲ ಕೆಲವು ಸತಿ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಂಗಾಗಿ ಇಲ್ಲಿ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕೋಆರ್ಡಿನೇಷನ್ ಫೈನಲ್ ಪಾಯಿಂಟ್, ಡಿಫಿಕಲ್ಟ್ ಫಾರ್ ಮಲ್ಟಿ ಪ್ರಾಡಕ್ಟ್ ಕಂಪನಿ. ಮಲ್ಟಿ ಪ್ರಾಡಕ್ಟ್ ಆಗ್ಲೇ ಹೇಳ್ದಂಗೆ ಯೂನಿಲಿವರ್ ಆಗಿರ್ಬೋದು, ಮತ್ತೆ ಇನ್ಯಾವುದೋ ನೆಸ್ಲೆ ಆಗಿರ್ಬೋದು. ಇಲ್ಲಿ ಮಲ್ಟಿ ಪ್ರಾಡಕ್ಟ್ ಇರ್ತಕ್ಕಂತಹ ಏನು ಪ್ರಾಡಕ್ಟ್ ಮಲ್ಟಿಪಲ್ ಪ್ರಾಡಕ್ಟ್ ಇರ್ತಕ್ಕಂತಹ ಕಂಪನಿಗಳಿಗೆ ಫಂಕ್ಷನಲ್ ಸ್ಟ್ರಕ್ಚರ್ ತುಂಬಾ ಕಷ್ಟ ಆಗುತ್ತೆ. ಅದೇನೆ ಡಿವಿಷನಲ್ ಸ್ಟ್ರಕ್ಚರ್ಗೆ ಮಲ್ಟಿ ಪ್ರಾಡಕ್ಟ್ ಯಾವ್ದಿಲ್ಲ, ಅದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಈಸಿ ಬಿಕಾಸ್ ಆಲ್ ಫಂಕ್ಷನ್ ರಿಲೇಟೆಡ್ ಟು ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಇಂಟಿಗ್ರೇಟೆಡ್ ಇನ್ ಒನ್ ಡಿಪಾರ್ಟ್ಮೆಂಟ್. ಏನಾಗುತ್ತೆ, ಒಂದು ದೊಡ್ಡ ಮೇನ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬರೋದ್ರಿಂದ ಅವ್ರನ್ನ ಕ್ಲೀನ್ ಆಗಿ ಮಾನಿಟರ್ ಮಾಡ್ತಕ್ಕಂತಹದ್ದು, ಕೋಆರ್ಡಿನೇಟ್ ಮಾಡ್ತಕ್ಕಂತಹದ್ದು ಕೆಲಸಗಳ ನಡುವೆ. ಒಂದು ಎಕ್ಸಾಂಪಲ್ ಪ್ರಕಾರನೇ ಈಗ ಸ್ಲಿಪ್ಪರ್ ಫುಟ್ವೇರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಅಂತಂದ್ರೆ, ಒಂದಿನ ಏನ್ ಮಾಡ್ಬೋದು,
ಇಡೀ ಡಿಪಾರ್ಟ್ಮೆಂಟ್ ಅವರಲ್ಲಿ ಸೇರ್ಕೊಂಡು ರೈಟ್ ಲೆಗ್ ಮಾಡಿ ಬೇರೆ ಬೇರೆ ಸೈಜ್ ಅಲ್ಲಿ ಇಡ್ಬೋದು. ನೆಕ್ಸ್ಟ್ ಈಗ 3 ಸೈಜ್ ಇರುತ್ತೆ ಅಂತ ಅನ್ಕೊಳ್ಳಿ, ಸ್ಮಾಲ್, ಮೀಡಿಯಮ್, ಲಾರ್ಜ್. ಒಂದಿನ ಏನ್ ಮಾಡಿದ್ರು, ರೈಟ್ ಲೆಗ್ ಸ್ಮಾಲ್, ಮೀಡಿಯಂ, ಲಾರ್ಜ್ ಅನ್ನು ಮಾಡಿಟ್ರು. ನೆಕ್ಸ್ಟ್ ಅದೇನೆ ಎಷ್ಟು ಮಾಡಿದ್ರು, 100 100 100 300 ಮ್ಯಾನುಫ್ಯಾಕ್ಚರಿಂಗ್ ರೈಟ್ ಸೈಡ್ ಮಾಡಿದ್ರು. ಅಂದ್ರೆ ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ, 100 100 100 ಸ್ಮಾಲ್, ಮೀಡಿಯಂ ಮತ್ತೆ ಲಾರ್ಜ್ ಸ್ಕೇಲ್, ಲಾರ್ಜ್ ಸೈಜ್ ಲೆಫ್ಟ್ ಸೈಡ್ ಇಂದ ಮಾಡಿ ಮುಗಿಸಬಹುದು. ಇಲ್ಲಿ ಕೋಆರ್ಡಿನೇಷನ್ ಈಸಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಬಟ್ ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಕೋಆರ್ಡಿನೇಷನ್ ಕಷ್ಟ, ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಕೋಆರ್ಡಿನೇಷನ್ ಈಸಿ ಅಂತ ಹೇಳ್ತಾ ಇದಾರೆ. ಗೈಸ್, ಇವತ್ತು ನೀವು ಏನೋ ಕೋಆರ್ಡಿನೇಷನ್ ಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಇನ್ಫಾರ್ಮೇಶನ್ ನ ತಿಳ್ಕೊಂಡಿದ್ದೀರಾ. ಒಂದ್ಸಲ ರಿವಿಷನ್ ಮಾಡೋಣ ಈ ಕ್ಲಾಸ್ ಅಲ್ಲಿ ಏನೇನು ತಿಳ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ಆರ್ಗನೈಸೇಷನ್ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀರಾ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ, ಅದ್ರ ಮೀನಿಂಗ್ ಆಯ್ತು. ಹಾಗೇನೆ ಥಿಯೋ ಹೈಮ್ಯಾನ್ ಅವರು ಏನು ಆರ್ಗನೈಸಿಂಗ್ ಬಗ್ಗೆ ಮೀನಿಂಗ್ ನ ಕೊಡ್ತಾರೆ ಅಂತ ನೋಡಿದ್ರ, ಸ್ಟೆಪ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲಿ ಇರ್ತಕ್ಕಂತಹ ಸ್ಟೆಪ್ಸ್ ಗಳು ಏನೇನು, ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ಸ್ಟೆಪ್ಸ್ ಗಳು ಏನು, ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್ ಆಗಿರ್ಬೋದು, ಹಾಗೇನೆ ಡಿಪಾರ್ಟ್ಮೆಂಟಲೈಸೇಷನ್ ಆಗಿರ್ಬೋದು, ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಆಗಿರ್ಬೋದು, ಹಾಗೆ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಆಗಿರ್ಬೋದು, ಇಷ್ಟನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ಆರ್ಗನೈಸಿಂಗ್ ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆಗಳು ಏನು ಅನ್ನೋದು ಅರ್ಥ ಆಗಿದೆ. ಆರ್ಗನೈಸೇಷನ್ ಸ್ಟ್ರಕ್ಚರ್ ನ ಯಾವ ತರ ಕ್ಲಾಸಿಫೈ ಮಾಡ್ತಾರೆ ಅನ್ನೋದನ್ನ ಕಲ್ತಿದ್ರೆ, ಫಂಕ್ಷನಲ್ ಸ್ಟ್ರಕ್ಚರ್ ಮತ್ತೆ ಡಿವಿಷನಲ್ ಸ್ಟ್ರಕ್ಚರ್. ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟ HR ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಈ ತರ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟದಾಗಿದೆ. ಡಿವಿಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಲೈನ್ ಆಫ್ ಪ್ರಾಡಕ್ಟ್ ಯಾವ್ದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅನ್ನೋದು, ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂಗೆ ಫೋಕಸ್ ಮಾಡ್ತಾರೆ ಅನ್ನೋದ್ರದ್ದು ತಿಳ್ಕೊಂಡಿದ್ದೀರಾ. ಫಂಕ್ಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಏನು, ಮೀನಿಂಗ್ ಎಲ್ಲ ಅರ್ಥ ಆಗಿದೆ. ಅದ್ರದ್ದು ಮೆರಿಟ್ಸ್, ಲಿಮಿಟೇಷನ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಡಿವಿಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಏನು, ಅದ್ರ ಮೀನಿಂಗ್ ಮತ್ತೆ ಮೆರಿಟ್ಸ್ ಮತ್ತೆ ಅದ್ರ ಡಿಮೆರಿಟ್ಸ್ ಏನು, ಹಾಗೇನೆ ಫೈನಲ್ ಆಗಿ ಫಂಕ್ಷನಲ್ ಸ್ಟ್ರಕ್ಚರ್ಗೂ ಮತ್ತೆ ಡಿವಿಷನಲ್ ಸ್ಟ್ರಕ್ಚರ್ಗೂ ಇರ್ತಕ್ಕಂತಹ ಡಿಫರೆನ್ಸಸ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಗೈಸ್, ಇನ್ನೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಹಾಗೆ ಈ ಚಾಪ್ಟರ್ ಗೆ ಸಂಬಂಧಪಟ್ಟ ಟೆಕ್ಸ್ಟ್ ಬುಕ್ ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಫೈನಲ್ ಆಗಿ ಏನಂತಂದ್ರೆ ನಿಮ್ಮ ಹತ್ರ ಯಾವ್ದು ಬುಕ್ ಇದೆ ಅಥವಾ ಗೈಡ್ ಇದೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಈ ಪಾಯಿಂಟ್ ಗಳನ್ನ ಇಟ್ಕೊಂಡಿರ್ತೀರಲ್ಲ ಅದನ್ನು ಚೆಕ್ ಮಾಡ್ತಾ ಇರಿ, ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಇನ್ನೂ ಡೌಟ್ ಇದ್ರೆ ಕೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ, ಫಾರ್ಮಲ್ ಆರ್ಗನೈಸೇಷನ್, ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಅಂದ್ಬಿಟ್ಟು ಮತ್ತೆ ಕ್ಲಾಸಿಫಿಕೇಶನ್ ಬರ್ತಾ ಹೋಗುತ್ತೆ. ಸೊ ಅದನ್ನ ಮಾಡಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮ ಕಂಪ್ಲೀಟ್ ಈ 5th ಚಾಪ್ಟರ್ ಏನಿದೆ ಆರ್ಗನೈಸಿಂಗ್ ನ ಕಂಪ್ಲೀಟ್ ಮಾಡೋಣ. ಓಕೆನಾ? ಸೊ ಕ್ಲಾಸ್ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆನೂ ಶೇರ್ ಮಾಡಿ.